ಪರವಾಗಿ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ. ಓಕೆ ಆರ್ತಿ, ರೆಡಿ? Yes, ma'am, I'm ready. Okay. Good morning, madam. Okay. Good morning, sir. Good morning. Good morning, Dixon family. Good morning, ma'am. Good morning, Leadership morning. Foundation. Good morning to all. So, I would start with one word, that is, welcome to Ganoderma world. Very So nice. really, this is a wonderful world. So that we don't know. ನಾವು ಇದನ್ನ ಏನಂತಂದ್ರೆ ಹೆವನ್ ಸ್ವರ್ಗನೇ ಅಂತ ಹೇಳ್ಬೋದು. ಎಸ್ ಅಫ್ಕೋರ್ಸ್ ನಾವು ಒಂದು ಒಳ್ಳೆ ಆರೋಗ್ಯ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇದ್ರೆ ಅದು ಸ್ವರ್ಗಕ್ಕಿಂತನೂ ಮಿಗಿಲಾಗಿದ್ದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಟುಡೇ ಏನಂತಂದ್ರೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕೆಲವೊಂದು ನಮ್ಮ DXN ಪ್ರಾಡಕ್ಟ್ ಗಳನ್ನ ಡೆಮೋ ಮಾಡ್ಲಿಕ್ಕೆ ಕೆಲವೊಂದು ಅನಿವಾರ್ಯತೆಯಿಂದ ನಾನು ಮೇಡಮ್ ಅವ್ರಿಗೆ ಹೇಳಿದೆ. ಸೊ ನಾನು ಸಂಡೇ ಐ ಆಮ್ ಅವೈಲೇಬಲ್ ಟು ಡೂ ಎನಿಥಿಂಗ್, ಐದರ್ ಮೀಟಿಂಗ್ ಆಗ್ಲಿ ಅಥವಾ ಡೆಮೋ ಆಗ್ಲಿ ಅಥವಾ ಯಾರಿಗಾದ್ರೂ ಮೀಟ್ ಆಗೋದು ಅಥವಾ ಒನ್ ಟು ಒನ್ ಪ್ಲಾನ್ ಹೇಳೋದು. ಸೊ ದಟ್ ಓನ್ಲಿ ಐ ವಿಲ್ ನಾಟ್ ಲೀವ್ ದಟ್. ಸೊ ನಾನು ಅದಕ್ಕಾಗಿ ಡೆಡಿಕೇಟ್ ಮಾಡ್ತೀನಿ ಸಂಡೇ ಅಂತ ಹೇಳಿ. ಸೊ ದಿಸ್ ಗ್ಯಾನೋಡರ್ಮಾ ಇಸ್ ವಾಟ್, ಇದು ನನ್ನ ಕೈಯಲ್ಲಿದೆ. ಇದು ಒಂದು ಸಂಜೀವಿನಿ. ಸೊ ಏನಂತಂದ್ರ ಹರ್ಬ್ಸ್ ಗಳ ರಾಜ, ಕಿಂಗ್ ಆಫ್ ಹರ್ಬ್ಸ್. ರಿಯಲಿ ಐ ಆಮ್ ಎ ವಿಜುವಲ್. ವೆರಿ ನೈಸ್. ನೀವು ನಮ್ ಜೊತೆಗೆ ಇಲ್ಲಿ ಮನೆಯಲ್ಲಿದ್ದಾಗೆ ಕಾಣ್ತದೆ. ಓಕೆ ಸರ್. ಸೊ ಏನಂತಂದ್ರೆ ನಮ್ಮ DXN ಪ್ರಾಡಕ್ಟ್ ಗಳು ತುಂಬಾ ಅದ್ಭುತ. ಇದು ಯಾರು ಯೂಸ್ ಮಾಡ್ತಾರೆ ಅವರಿಗೆ ಅದ್ರದ್ದು ಅನುಭವ. ಸೊ ಯಾಕಂತಂದ್ರೆ ಈಗ ಮಾವಿನ ಹಣ್ಣು ಒಬ್ರು ತಿಂತಾ ಇರ್ತಾರೆ, ನಾನು ಅವ್ರ ಪಕ್ಕದಲ್ಲಿ ನಿಂತಿರ್ತೀನಿ. ಸೊ ಆ ಟೇಸ್ಟ್ ಯಾರು ತಿಂತಾ ಇರ್ತಾರೆ ಅವರಿಗೆ ಅದು ಟೇಸ್ಟ್ ಲಭಿಸ್ತದೆ. ಆದ್ರೆ ತಿಂದವರಿಗೆ ಇರ್ಬೋದು, ಸ್ವೀಟ್ ಇರ್ಬೋದು. ಬಟ್ ಯಾವಾಗ ನಾವು ಅನುಭವ ಮಾಡ್ತೀವಿ, ನಾವು ಇಲ್ಲಿಂದ ಹೇಳ್ತಾ ಇರಲ್ಲ, ಇಲ್ಲಿಂದ ಹೇಳ್ತಾ ಇರ್ತೀವಿ ಹಾರ್ಟ್ಲಿ. ಸೊ ಯು ಕ್ಯಾನ್ ಟೆಲ್ ದಟ್ 100% ರೈಟ್, ದಿಸ್ ಇಸ್ ದ ಗುಡ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಇವತ್ತು ನಾನೇನಂತಂದ್ರೆ ಈ ಗ್ಯಾನೋಡರ್ಮಾ ಇಂದ ಸ್ಟಾರ್ಟ್ ಮಾಡಿ ನಾನು ಕೆಲವೊಂದು ನಮ್ಮ ವೆರಿ ಯೂಸ್ಫುಲ್ ಸ್ಯಾನಿಟರಿ ಪ್ರಾಡಕ್ಟ್ಸ್ ಆಗ್ಲಿ ಅಥವಾ ಹೋಮ್ ಕೇರ್ ಆಗ್ಲಿ ಅಥವಾ ಬೆವರೇಜಸ್ ಆಗ್ಲಿ, ಸೊ ಇದೆಲ್ಲ ನಾನು ಒಂದೆರಡು ಹೇಳಿಕ್ಕೆ ಇದ್ದೇನೆ ಇವತ್ತು. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಇಸ್ ಮೈ ಮೇಟ್, ನನ್ನ ಫ್ರೆಂಡ್ ಅಂತಾನೆ ನಾನು ಹೇಳಿಕ್ ಇಷ್ಟಪಡ್ತೀನಿ. ಇದಿಲ್ಲ ಅಂತಂದ್ರೆ ನನಗ ಇವನ್ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟ್ ಟು ದಟ್ ವೇರಿಂಗ್ ದ ಕ್ಲಾತ್ಸ್. ಇದಿರ್ಲಿಂದ ವಾಶ್ ಆಗ್ಲಾರ್ದೆ ಇದ್ದಿದ್ದು ಕ್ಲಾತ್ಸ್ ನನಗ ಒಗದಿತ್ತು ಅಂತಂದ್ರೆ, ವಾಶ್ ಮಾಡಿದಿತ್ತು ಅಂದ್ರೆ ಅಫ್ಕೋರ್ಸ್ ಐ ನಾಟ್ ಫೀಲ್ ಸ್ಯಾಟಿಸ್ಫೈಡ್. ದಿಸ್ ಈಸ್ ದಟ್ ಮಚ್ ಆಫ್ ಐ ಅಡಿಕ್ಟ್ ವಿತ್ ದಿಸ್ ರಿಯಲಿ. ಯಾಕಂದ್ರೆ ಈಗ ನೋಡ್ರಿ ಏನಾಗ್ತದ, ಬಟ್ಟೆ ಒಂದು ಕಂಫರ್ಟ್ ಇಲ್ಲ ಅಥವಾ ಕರೆಕ್ಟ್ ಇಲ್ಲ, ಕ್ಲೀನ್ ಇಲ್ಲ ಅಂತಂದ್ರ ನಮ್ದು ಏನು ಕಾನ್ಸಂಟ್ರೇಟ್ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತಾ ಇರಲ್ಲ. ಸೊ ಏನಾದ್ರೂ ಡಾಟ್ ಕಾಣಿಸ್ಲಿಕ್ಕತ್ತದ ಅಥವಾ ಏನಾದ್ರೂ ಸ್ಮೆಲ್ ಬರ್ಲಿಕ್ಕತ್ತದ ಅಥವಾ ಸೊ ಈ ತರ ಏನಂತಂದ್ರ ನಮ್ದು ಕಾನ್ಸಂಟ್ರೇಟ್ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ತದೆ. ಸೊ ಹಾಗಿರುವಾಗ ನಾವು ಎಷ್ಟು ಕ್ಲೀನ್ ಆಗಿ ನೈಸ್ ಆಗಿ ಬಟ್ಟೆ ವೇರ್ ಮಾಡಿರ್ತೀವಿ, ಇವನ್ ಅಕ್ಕಪಕ್ಕದವ್ರಿಗೂ ಕೂಡ ಅದು ಒಂದು ಅಟ್ರಾಕ್ಟ್. ರಿಯಲಿ ನಮ್ದು ಏನ್ ಔಟ್ಲುಕ್ ಔಟ್ಫಿಟ್ ಇದೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಪರ್ಸನಾಲಿಟಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ಈಗ ಏನಂತಂದ್ರೆ ಜಸ್ಟ್ ದಿಸ್ ಇಸ್ ವಾಟ್, ಇದು ಒಂದು ಒಳ್ಳೆ ಆರ್ಗ್ಯಾನಿಕ್ ಅಂದ್ರೆ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಇದಕ್ಕೆ ಪ್ರೂಫ್ ಮಾಡ್ಲಿಕ್ಕೆ ನನ್ನ ಕಡೆ ನಾನು ಡೆಮೋ ಮಾಡ್ತೀನಿ. ಸೊ ಯಾಕೆ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ನಾವು ಬಳಸ್ಬೇಕು ನೋಡ್ರಿ. ಈಗ ಏನಾಗ್ತದೆ, ಕೆಮಿಕಲ್ ಬೇಸ್. ಸೊ ಎಂತ ಕೆಮಿಕಲ್ ಇರ್ತದೆ, ನಾವು ಡೈಲಿ ಬೇಸಿಸ್ ಅಲ್ಲಿ ನಾವು ನಮ್ಮ ಬಾಡಿಗೆ ನಾವು ಅಪ್ಲೈ ಮಾಡ್ಕೋತೀವಿ. ರಿಯಲಿ ಅದು ನಮ್ಗೆ ತಿಳಿದ್ರೆ ಅಥವಾ ತಿಳಿಲಾರ್ದೇನೆ ದಟ್ ಈಸ್ ಹಾರ್ಮ್ ಫಾರ್ ಅಸ್, ನಮ್ಗೆ ಹಾರ್ಮ್ ಆಗ್ತಾ ಇರ್ತದೆ. ಸೊ ಹಾಗಿರುವಾಗ ನಾವು ಏನ್ ಮಾಡ್ಬೇಕು? ಸೊ ಯಾಕೆ ನಾವು ಆರ್ಗ್ಯಾನಿಕ್ ಗೆ ಟೆಂಡ್ ಆಗ್ಬೇಕು? ಸೊ ಡೈಲಿ ಬೇಸಿಸ್ ಅಲ್ಲಿ ನಾವು ಎಷ್ಟೊಂದು ಏನಂತಂದ್ರೆ ಕೆಮಿಕಲ್ ಇದ್ರಲ್ಲಿ ನಾವು go through so many chemical products. ಸೊ ಹಾಗಿರುವಾಗ ನಾವು ಯಾಕೆ ಆರ್ಗ್ಯಾನಿಕ್ ಅನ್ನ ಬಳಸಬೇಕು? ಬಿಕಾಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಅಸ್ ಅಂಡ್ ಇವನ್ ವಾಟ್ ಆರ್ ವಿ ಆರ್ ಯೂಸಿಂಗ್ ದ ಥಿಂಗ್ಸ್ ಆಲ್ಸೋ. ನಾನು ಜಸ್ಟ್ ಡೀಟೇಲ್ ಹೇಳಿ, ಎಲ್ಲ ಡೀಟೇಲ್ ಮಾಡಿ. ಎಸ್, ಈಗ ಏನಂತಂದ್ರೆ ನಾನು ಜಸ್ಟ್ ಒಂದು 2 ಗ್ಲಾಸ್ ಆಫ್ ನಾರ್ಮಲ್ ವಾಟರ್, ಇದು ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ, ಕ್ಲಿಯರ್ ಇದೆ. ಎಸ್. ಸೊ ನಾನು ಈಗ ನಾರ್ಮಲ್ ವಾಟರ್ 2 ಗ್ಲಾಸ್ ಅಲ್ಲೇ ತಗೊಂಡಿರ್ತೀನಿ. ಸೊ ಅದ್ರಲ್ಲಿ ಏನಂತಂದ್ರ ನಾನು ಅರಿಶಿಣ ಹಾಕ್ಲಿಕತ್ತೀನಿ, ಟರ್ಮರಿಕ್. ಸೊ ಈ ಅರಿಶಿಣದ ಗುಣಧರ್ಮ ಏನಂತಂದ್ರೆ, ಏನಾದ್ರೂ ಕೆಮಿಕಲ್ ಬೇಸ್
ಅದಕ್ಕೆ ಬಂತು ಅಂತಂದ್ರೆ ಅದು ತನ್ನ ಬಣ್ಣವನ್ನು ಬದಲಾಯಿಸ್ಬಿಡ್ತದೆ. ಓಕೆ, ಯಾರು ಸ್ವಲ್ಪ ಸೈಂಟಿಫಿಕ್ ಆಗಿ ಇದು ಮಾಡಿರ್ತೀರಿ ಅವ್ರಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ ವಾಟ್ ಇಸ್ ದ ರೀಸನ್ ಆರ್ ಕೆಮಿಕಲ್ ಇಂಟ್ರಾಕ್ಷನ್ಸ್ ಆಫ್ ದಟ್ ಅಂತ ಹೇಳಿ. ಓಕೆ, ಸೊ ಈಗ ನಾವು ಒಂದೇನಂತಂದ್ರೆ ಜಸ್ಟ್ ಒಂದು XYZ ಬ್ರ್ಯಾಂಡ್ ಅನ್ನ ನಾವು ಮನೆಯಲ್ಲಿ ಡೈಲಿ ಯೂಸ್ ಮಾಡ್ಲಿಕ್ಕೆ. ಸೊ ಅದು ಯಾವ ರೀತಿ ತನ್ನ ಈ ಟರ್ಮರಿಕ್ ತನ್ನ ಗುಣಧರ್ಮವನ್ನು ತೋರಿಸ್ತದೆ ಅಂದ್ರೆ ಯಾವ ಕೆಮಿಕಲ್ ಇರ್ತದ ಅದು ಸಡನ್ ಆಗಿ ಕಲರ್ ಚೇಂಜ್ ಆಗ್ತದೆ. ಸೊ ನಾವು ನೋಡ್ತಾ ಇದ್ವಿ ಈಗ ಜಸ್ಟ್ pouring this one. ಕೆಮಿಕಲ್ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರ್ತೀವಿ ಬಟ್ಟೆಗಾಗ್ಲಿ ಅಥವಾ ಯಾವುದೇ ವಸ್ತುಗಳಿಗೆ. ಸೊ ನೀವು ನೋಡ್ತಾ ಇದ್ದೀರಾ ಈಗ. ಸೊ ಕೆಮಿಕಲ್ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಸಡನ್ ಆಗಿ ಅರಿಶಿಣ ಗುಣಧರ್ಮ ಟರ್ಮರಿಕ್ ಏನ್ ಮಾಡ್ತದೆ ಅಂತಂದ್ರೆ ಇಮಿಡಿಯೇಟ್ ತನ್ನ ಬಣ್ಣವನ್ನು ಬದಲಾಯಿಸ್ಬಿಟ್ಟಿದೆ ಬಿಕಾಸ್ ಆಫ್ ದ ಎಫೆಕ್ಟ್ ಆಫ್ ಅಡಲ್ಟ್ರೇಷನ್ ಅಂತ ಹೇಳ್ಬೋದು ಅಥವಾ ಕೆಮಿಕಲೈಸೇಷನ್ ಅಂತ ಹೇಳ್ಬೋದು. ಬಟ್ ಅದೇ ನಮ್ಮ ಒಂದು ಈ ಗ್ಯಾನೋಡರ್ಮ ನೋಡ್ತಾ ಇದ್ದೀರಿ ಈಗ. So this is the liquid form. Okay. So this is very thick and the liquid form. ಏನಂತಂದ್ರೆ 1 ಲೀಟರ್ ಇದರಲ್ಲಿ ಬರ್ತದಿದು. ಸೊ ನೀವು ನೋಡ್ತಾ ಇದ್ದೀರಾ ಯಾಕೆ ನಾವು ಆರ್ಗ್ಯಾನಿಕ್ ಅನ್ನ ಬಿಲೀವ್ ಮಾಡ್ಬೇಕು. ನೀವು ನೋಡ್ತಾ ಇದ್ದೀರಾ. ಓಕೆ, ಈಗ ನಾನೊಂದು ಚೂರು ಡಿಸ್ಕ್ರಿಪ್ಷನ್ ಮಾಡ್ತೀನಿ ಮೇಡಮ್. ನೋಡಿ, ಈಗ ಅವರ ಕೈಯಲ್ಲಿ 2 ಇದೆ. ಒಂದರಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಕಾಣ್ತಾ ಇದೆ. ಸೊ ಒನ್ ಆಫ್ ದ ಫೇಮಸ್ ಬ್ರ್ಯಾಂಡ್ ಅನ್ನ ಅವರು ಅದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಆಕ್ಚುಲಿ ಟರ್ಮರಿಕ್ ಒಂದು ಗುಣ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ಅದು ತನ್ನ ಕಲರ್ ಅನ್ನ ಕಳ್ಕೊಳ್ತದೆ. ಸೊ ಈಗ ನೋಡಿ, ಅದು ಎಕ್ಸ್ಪ್ಯಾಂಡ್ ಅಂತ ಹೇಳ್ತೀನಿ. ಇಟ್ಸ್ ದ ಫೇಮಸ್ ಕಂಪನಿ. ಈವನ್ ನಮ್ ತುಂಬಾ ಜನ ಔಟ್ಸೈಡ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಬಟ್ಟೆ ಬಾಳಿಕೆ ಬರೋದು ಫಸ್ಟ್ ಕಮ್ಮಿ ಆಗ್ತದೆ. ಸೊ 1 ವರ್ಷ ಬರೆದ್ರೆ 6 ತಿಂಗಳಲ್ಲಿ ಬಟ್ಟೆ ಹರಿದೋಗ್ತದೆ, ಯಾಕಂದ್ರೆ ಬಿಕಾಸ್ ಆಫ್ ದ ಕೆಮಿಕಲ್ಸ್. ಸೊ ದಟ್ ಈಸ್ ದ ಮೈನ್ ರೀಸನ್. ಬಟ್ ನಮ್ಮ ಏನು ಡೈನಾ ಕ್ಲೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಬಟ್ಟೆಗಳು ಎಲ್ಲಿವರೆಗೆ ನೋಡಿ ಬೇಕಾದ್ರೆ ಅದು ಫ್ರೆಶ್ ಆಗಿ ಹೊಸದಾಗಿ ಇದ್ದ ಹಾಗೆ ಫೀಲಿಂಗ್ ಆಗ್ತದೆ. ಅದನ್ನೇ ಅವ್ರು ಆಗ್ಲೇ ಹೇಳಿದ್ದಾರೆ. ನನಗೆ ಅದು ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕಳ್ಕೊಂಡಾಗೆ ಅನ್ಸ್ತದೆ ಅಂತ ಹೇಳಿದ್ದಾರೆ. ದಟ್ ಈಸ್ ಟ್ರೂ. ಆಮೇಲೆ ನಿಮ್ಗೆ ಬೇರೆ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಕಂಫರ್ಟ್ ಯೂಸ್ ಮಾಡಬೇಕು, ಅದನ್ನ ಯೂಸ್ ಮಾಡ್ತೀರಿ. ಆಮೇಲೆ ನೀಲಿ ಯೂಸ್ ಮಾಡ್ತೀರಿ. ಇದೆಲ್ಲ ಅಗತ್ಯ ಇಲ್ಲ. ಸೊ ಓಕೆ, ಡೀಟೇಲ್ ಮಾಡ್ತಾರೆ ಮೇಡಮ್. ಸೊ ಓವರ್ ಟು ಆರ್ತಿ. ಓಕೆ ಓಕೆ ಸರ್. ಅಂಡ್ ಒನ್ ಥಿಂಗ್ ದಟ್ ಸರ್ ಏನ್ ಹೇಳಿದ್ರಲ್ಲ, ಜಸ್ಟ್ 2 years ಇಂದ ನಾವು ಗುಡ್ ಎಕ್ಸಾಂಪಲ್ ಆಫ್ ಹೇಳ್ತೀನಿ. ದಿಸ್ ಇಸ್ ದ ಟವೆಲ್ ದಟ್ ನಾರ್ಮಲ್ ಇಂದ ಬ್ರಷ್ ಮಾಡಿ ನಾರ್ಮಲ್ ಡಿಟರ್ಜೆಂಟ್ ಸೋಪ್ ಯೂಸ್ ಮಾಡಿರುವಂತ ಟವೆಲ್. ದಿಸ್ ಇಸ್ ಅಂಡ್ ಸೇಮ್ ಥಿಂಗ್ ಸಿನ್ಸ್ 2 years. ಓಕೆ, ಅಂಡ್ ದಿಸ್ ಇಸ್ ವಾಟ್ ಗ್ಯಾನೋಡರ್ಮಾದಿಂದಾನೆ ವಾಶ್ ಮಾಡ್ತಾ ಇದ್ದು ಸಿನ್ಸ್ 2 years. ಸೊ ಡೈನಾ ಕ್ಲೀನ್ ಅನ್ನು ಎಸ್, ಫ್ರಮ್ ಡೈನಾ ಕ್ಲೀನ್ ಅಂತ. ಸೊ ಏನಂತಂದ್ರೆ ಇದರಲ್ಲಿ ಕಂಪ್ಯಾರಿಟಿವ್ ಏನಾಗ್ತದ, ಜಸ್ಟ್ ನಾವು ಬ್ರಷ್ ಹಚ್ತೀವಿ, ಆ ಬಟ್ಟೆ ಏನಾಗ್ತದಂತ ಇಲ್ಲೇ ಜಸ್ಟ್ ನಾವು ಹೇಳ್ಬೋದು. ಹೌದಾ? ಸೊ 2 years ಇಂದ ನಾವು ಡೈನಾ ವಾಶ್ ಯೂಸ್ ಮಾಡಿದ್ರೆ ಸೊ ಯಾವ ರೀತಿ ಬ್ರಷ್ ಹಚ್ತೀವಿ, ಡಿಟರ್ಜೆಂಟ್ ಕೆಮಿಕಲ್ ಹಚ್ತೀವಿ. ಸೊ ಹಾಗಿರುವಾಗ ಇದು ಜಸ್ಟ್ ಏನಂತಂದ್ರ ಆ ಥ್ರೆಡ್ ಡೆನ್ಸಿಟಿನೂ ಕಳ್ಕೊಂಡ್ ಬಿಡ್ತದೆ ಕೆಮಿಕಲ್ ಇರೋದ್ರಿಂದ. ಸೊ ಹಾಗಾಗಿ ಏನಂತಂದ್ರ ಜಸ್ಟ್ ಇದು ಏನಂತಂದ್ರ ಒಂದು ದಮ್ ಇರಲ್ಲ ಅನ್ನಂಗ. ಸೊ ಎಲ್ಲ ಹರಿದು ಇದು ಮಾಡಿ ಇದು ಆಗಿರುವಂಗ. ಸೊ ಬಟ್ ಡೈನಾ ಕ್ಲೀನ್ ಇಂದ ನೋಡ್ರಿ, ಜಸ್ಟ್ ಈ ಬಟ್ಟೆ ಏನಂತಂದ್ರೆ ನ್ಯೂ ಇದು ಹೆಂಗಿರ್ತದೆ ಸರ್, ನೋಡ್ತಾ ಇದ್ರಿ. ಸೊ ದಿಸ್ ಲುಕ್ಸ್ ನ್ಯೂ. ಸೂಪರ್ ಸೂಪರ್ ಮೇಡಮ್. ಸೊ ಹಾಗಿರುವಾಗ ನಾವು ಕಂಟಿನ್ಯೂಸ್ಲಿ ಕನ್ಸಿಸ್ಟೆನ್ಸಿಯಿಂದ ನಾವು ಡೈನಾ ಬಳಸ್ತಾ ಇದ್ರೆ ಅಫ್ಕೋರ್ಸ್ ನಿಮ್ ಕಾಸ್ಟ್ಲಿಸ್ಟ್ ಬಟ್ಟೆಗಳು ಕೂಡ ಬಾಳಿಕೆ ಬರ್ತದಂತ ಹೇಳ್ತೀನಿ. ಸೊ ಅಗೇನ್ ಡೆಮೋ ದಟ್. ಈಗ ನಾವು ಏನಂತಂದ್ರ ಮೋಸ್ಟ್ ಆಫ್ ಆಲ್ ಎಲ್ಲರೂ ಹರಿಬರಿ ಲೈಫ್ ಅಲ್ಲೇ ಇರ್ತಾರೆ. ಸೊ ಹಾಗಿರುವಾಗ ಏನಂತಂದ್ರ ಈಗ ನಾವು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಸೊ ನೀವು ನೋಡ್ತಾ ಇದ್ರೆ ಇದೆಲ್ಲ ಏನಾಗ್ತದೆ ಅಂತಂದ್ರೆ ನೀರ್ ಆಗ್ಬಿಡ್ತದೆ ಡಿಟರ್ಜೆಂಟ್. ಓಕೆ,
ಆಮೇಲೆ ಸೋಪ್ ಕೂಡ ಅಷ್ಟೇ. ಸೊ ಇದು ನೋಡ್ತಾ ಇದ್ದೀರಾ, ಸ್ಪೆಷಲಿ ಚಳಿಗಾಲ ದಿವಸದಲ್ಲಿ ಏನಾಗ್ತದೆ ಅಂದ್ರೆ ಫುಲ್ ಇದೆಲ್ಲ ಏನಾಗ್ತದೆ ಅಂದ್ರೆ ಈ ತರ ಜಿಗಿ ಜಿಗಿ ಆಗ್ಬಿಡ್ತದೆ ಸೋಪ್, ಯಾವುದೇ ಸೋಪ್ ಬಾರ್ ಏನಿರ್ತದಲ್ಲ ಸೊ ಅಂತದ್ದು. ಸೊ ಇದನ್ನು ಎಲ್ಲ ಜಿಗಿ ಜಿಗಿ ಆಗ್ತದೆ. ನಾವು ಯಾವಾಗ ಏನಾದ್ರು ಅಪ್ಲೈ ಮಾಡ್ತೀವಿ, ಸೊ ಒನ್ಸ್ ನಾವು ಅಪ್ಲೈ ಮಾಡ್ತೀವಿ ಅಂತಂದ್ರ ಇದು ಮೋಸ್ಟ್ ಆಫ್ ಆಲ್ ನೋಡ್ರಿ, ಜಸ್ಟ್ ನಾನು ಹಿಂಗ್ ಎತ್ಲಿಕ್ಕೂ ಬರಲ್ಲ. ಸೊ ಇದೇನಾಗ್ತದ, ಕೆಲವೊಂದ್ ಕಡೆ ಸ್ಪ್ರೆಡ್ ಆಗ್ತದ ಅಥವಾ ಕೆಲವೊಂದ್ ಕಡೆ ಆಗಿರಲ್ಲ. ಓಕೆ, ಸೊ ಹಾಗಿರುವಾಗ ಪ್ರತಿಯೊಂದ್ ಕಡೆ ಎಲ್ಲಾ ಬಟ್ಟೆಗೆ ಸ್ಪ್ರೆಡ್ ಆಗ್ಬೇಕು. ಸೊ ಈ ತರ ನೀವು ತಿಕ್ಕಿದ್ರು ಕೆಲವೊಂದ್ ಕಡೆ ಉಳ್ಕೊಳ್ಳೋ ಸಾಧ್ಯತೆ. ಸೊ ಈಗ ನಾವು ಹರಿಯಲ್ಲಿ ಇರ್ತೀವಿ, ಸೊ ಗಡ್ಬಡಿ ಅಥವಾ ಏನೋ ಒಂದು ಅರ್ಜೆಂಟ್ ಅಲ್ಲಿ ಇರುವಾಗ ನಾವು ಜಸ್ಟ್ ಎದ್ದು ಬಿಟ್ಟು ಇದು ಮಾಡಿದ್ರೆ ಅದು ಯಾವ ರೀತಿ ಆಗ್ತದೆ ಅಂತಂದ್ರ ಜಸ್ಟ್ ಅಲ್ಲಲ್ಲೇ ಕಲೆಗಳು ಉಳ್ಕೋತಾವೆ. ಸೊ ಈ ತರ, ಹೌದಾ? ಸೊ ನೀವು ನೋಡ್ತಾ ಇದ್ದೀರಾ ಈ ತರ. ಸೊ ಏನಂತಂದ್ರೆ ಅದು ಬಟ್ಟೆ ಬಿಡಲ್ಲ ಅಥವಾ ನೀರ್ ಕೂಡ ಹೆಚ್ಚು ಬೇಕಾಗ್ತದ. ಸೊ ಹಾಗಿರುವಾಗ ಜಸ್ಟ್ ನಾವು ಏನಂತಂದ್ರೆ ನಾನೊಂದು ಸೀರೆ ತಗೊಂಡಿದ್ದೇನೆ. ನಮಗೆ ಏನಂತಂದ್ರೆ ಬ್ರಷ್ ಮಾಡ್ಲಿಕ್ಕೆ ಅಥವಾ ನೀಲ್ ಹಾಕ್ಲಿಕ್ಕೆ ಪ್ರತಿಯೊಂದು ಒಂದೊಂದು ಇದು ಮಾಡ್ಲಿಕ್ಕೆ ನಮಗೆ ಏನಂತಂದ್ರೆ ಟೈಮ್ ಇರಲ್ಲ. ಸೊ ಹಾಗಿರುವಾಗ ಜಸ್ಟ್ ಟೀ ಸ್ಪೂನ್ ನಾನು ಪೋರ್ ಮಾಡಿದ್ದೀನಿ. ಸೊ ಅದು ಇಮಿಡಿಯೇಟ್ ಏನಂತಂದ್ರೆ ನೀರಲ್ಲೇ ಸ್ಪ್ರೆಡ್ ಆಗ್ಬಿಡ್ತದೆ. ತೋರಿಸ್ತೇನೆ ನಿಮಗೆ ಯಾವ ರೀತಿ. ಇವನ್ ಹಾರ್ಮ್ಫುಲ್ ಕೈ ಕೂಡ ಅಷ್ಟೇ, ನಾವು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಸೊ ಏನಾಗ್ತದ ಅಂತಂದ್ರ ಅದು ಹಿಂಗ್ ಬಿಸಿ ತಾಗಿದಂಗ ಅಥವಾ ಹಿಂಗ್ ಒಮ್ಮೆಲೆ ಬಿಸಿ ಅನಿಸ್ತದ ಕೆಮಿಕಲ್ ಇರೋದ್ರಿಂದ ಈ ಡಿಟರ್ಜೆಂಟ್ ಕೈಯಲ್ಲಿ ಹಾಕಿದಾಗ. ಬಟ್ ನಮ್ಮ ಈ ಡೈನಾ ಕ್ಲೀನ್ ಇಂದ ನನಗೆ ಯಾವುದು ಹಾರ್ಮ್ಫುಲ್ ಫೀಲ್ ಆಗ್ತಾ ಇಲ್ಲ. ಇವನ್ ಏನಂತಂದ್ರ ಗುಡ್ ಫ್ರೇಗ್ರೆನ್ಸ್ ಆಲ್ಸೋ ಚಲೋ ಬರ್ಲಿಗತ್ತದ. ಆಮೇಲೆ ಸ್ಪೆಷಲಿ ಈ ಮಳೆಗಾಲ ದಿವಸದಲ್ಲಿ ಏನಂತಂದ್ರ ನಮ್ಮ ಧಾರವಾಡ ಸೈಡ್ ಮೋಸ್ಟ್ ಆಫ್ ಆಲ್ ಬೇರೆ ಕಡೆನೂ ಆಗ್ತಿರ್ಬಹುದು. ಈ ಮಳೆಗಾಲ ದಿವಸಿಗೆ ಏನಾಗ್ತದ, ಕೆಲವೊಂದು ಬಟ್ಟೆಗಳಿಗೆಲ್ಲ ಚುಕ್ಕಿ ಕಪ್ಪು ಚುಕ್ಕಿ ಆಗ್ತದ. ಸೊ ಏನಂತಂದ್ರೆ ಅದು ಬಟ್ಟೆ ಒಣಗಿರಲ್ಲ, ವಾಸನೆ ಬರ್ತದ. ಏನಂತಂದ್ರೆ ಕಪ್ಪು ಚುಕ್ಕಿಗಳಾಗ್ತವ. ಸೊ ಇವೆಲ್ಲ ಬ್ರಷ್ ಹಚ್ಚಿದ್ರು ಹೋಗಿರಲ್ಲ. ಸೊ ಹಾಗಿರುವಾಗ ನಮ್ಮ ಡೈನಾ ನನಗೆ ಯಾಕೆ ಇಷ್ಟ ಅಂತಂದ್ರ ಇದು ಹೆಚ್ಚು ನೀರ್ ಬೇಕಾಗಲ್ಲ. ಸೊ ಅದಕ್ಕೆ ನಾನು ಇದು ಇಷ್ಟಪಡ್ತೇನೆ. ಜಸ್ಟ್ ನೀವು ಇಷ್ಟು ಡಿಪ್ ಮಾಡಿ ನೀವು ತೆಗೆದಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೆಮಿಕಲ್ ಇಲ್ಲ. ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆ. ಈಗ ಓಕೆ ಓಕೆ ಓಕೆ, ಕ್ಲಿಯರ್ ಕ್ಲಿಯರ್. ಈಗ ನೀರು ಬಿಡ್ತು, ಹೌದಾ? ಸೊ ಬಟ್ಟೆನೂ ಕ್ಲೀನ್ ಆಯ್ತು. ಆಮೇಲೆ ಮತ್ತೊಂದ್ ಏನಂತಂದ್ರೆ ಸೋಪ್ ಎಲ್ಲ ಅಂಟ್ಕೊಳ್ಳಲ್ಲ. ಈ ಕೆಲವೊಂದು ಇಸ್ ಇಟ್ ಓಕೆ, ಸೋಪ್ ಕೂಡ ಅಂಟ್ಕೊಳ್ಳಲ್ಲ. ಇದೇನಾಗ್ತದೆ ಅಂತಂದ್ರೆ ಈ ತರ ನೀವು ಜಸ್ಟ್ ಒನ್ಸ್ ನೀವು ಡಿಪ್ ಮಾಡಿ ರಿನ್ಸ್ ಮಾಡ್ಬಿಟ್ರೆ ಸಾಕು. ಸೊ ಈ ತರ ಏನಂತಂದ್ರ ಒಂದ್ ವೇಳೆ ಸೋಪ್ ಉಳ್ಕೊಳ್ತು ಅಂತಂದ್ರ ಡೋಂಟ್ ವರಿ ಅಬೌಟ್ ದಟ್. ಫ್ರಿಗ್ರೆನ್ಸ್ ಇಸ್ ಸ್ಮೆಲ್ಸ್ ವೆರಿ ನೈಸ್. ಫ್ರಿಗ್ರೆನ್ಸ್ ಚಲೋ ಇರೋದ್ರಿಂದ ನಿಮಗೆ ಇದು ಯಾವುದು ಮತ್ತೆ ಇದು ಮಾಡ್ಲಿಕ್ಕೆ ನಡೀತದೆ. ಅಂತಂದ್ರೇನು, ಜಸ್ಟ್ ಯು ಹ್ಯಾವ್ ಟು ಡ್ರೈ ಇಟ್ ಅಪ್, ಒಣಗಿಸಿ ಬಿಟ್ರೆ ಸಾಕು. ಸೊ ಇದ್ರಲ್ಲೇ ಏನಂತಂದ್ರ ಇದು ಅದೇ ತೋರಿಸ್ತೀನಿ. ಸೊ ನಾವು ಸೋಪ್ ಹಚ್ತೀವಲ್ಲ, ಸೊ ಈ ಸೋಪ್ ಹಚ್ಕೊಂಡ್ರ ಕೆಲವೊಂದ್ಸರಿ ಅಲ್ಲೇ ಅಂಟ್ಕೊಂಡ್ ಬಿಡ್ತದೆ. ಸೊ ನಾವು ಜಸ್ಟ್ ಡಿಪ್ ಮಾಡಿ ಅಥವಾ ಅರ್ಜೆಂಟ್ ಅಲ್ಲೇ ನಾವು ಇದು ಮಾಡಿದಾಗ ಅದು ಅಲ್ಲೇ ಅಂಟ್ಕೊಂಡಿರ್ತದೆ. ಬಟ್ ನಮ್ಮ ಸ್ಪಿರಿಲಿನಾ ಏನಂತಂದ್ರ ನಮ್ಮ ಡೈನಾ ಏನಂತಂದ್ರ ಜಸ್ಟ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಈ ತರ ನಿಮಗೆ ಏನು ಬಟ್ಟೆ ತಿಕ್ಕಬೇಕಾಗಿಲ್ಲ. ಇವನ್ ಕಾಸ್ಟ್ಲಿ ರೇಷ್ಮೆ ಸೀರೆಗಳಿರ್ತಾವ. ಸೊ ಇವನ್ ಬಟ್ಟೆ ಏನಂತಂದ್ರೆ ಬಣ್ಣ ಹೋಗುವಂತಹ ಬಟ್ಟೆನೂ ನೀವು ಒಂದ್ ವೇಳೆ ಏನಾದ್ರೂ ಮಿಕ್ಸ್ ಮಾಡಿದ್ರು ಈ ಒಂದ್ ಬಟ್ಟೆಯಿಂದ ಮತ್ತೊಂದ್ ಬಟ್ಟೆಗೆ ಅದು ತಾಗಂಗಿಲ್ಲ. ಇವನ್ ಆಮೇಲೆ ಏನಂತಂದ್ರೆ ಜಸ್ಟ್ ಶೈನಿಂಗ್ ಕೂಡ ಬರ್ತಿದ್ರಲ್ಲಿ. ನೀವು ನೀಲ್ ಅಥವಾ ಕಂಫರ್ಟ್ ಇದು ಯಾವ್ದು ನಿಮಗ ಹಾಕ್ಬೇಕಾಗಿಲ್ಲ. ಜಸ್ಟ್ ಒನ್ಸ್ ನೀವು ಡ್ರೈ ಅಪ್ ಆಯ್ತಂದ್ರ ಒಣಗಿದಾದ್ಮೇಲೆ ಏನಂತಂದ್ರ ಒಂದು ಶೈನಿಂಗ್ ಬರ್ತದ, ಒಂದು ಸ್ಮೆಲ್ ಫ್ರಿಗ್ರೆನ್ಸ್ ಇರ್ತದ.
ಸೊ ಈಗ ನಾವು ನಾರ್ಮಲ್ ಇದ್ರಲ್ಲೆಲ್ಲ ಮಳೆಗಾಲೆಲ್ಲ ಬಟ್ಟಿ ಒಣಗಿರಲ್ಲ, ಸ್ಪೆಷಲಿ ಸ್ವಲ್ಪ ಏನೋ ಒದ್ದೆ ಆಗಿರೋದ ಅದು ಗಮ್ಮ ವಾಸನೆ ಬೇರೆ ಬರ್ತದೆ. ಸೊ ಅದ್ರ ಸಲುವಾಗಿನೂ ನಾನೇನಂತಂದ್ರ ಅವಾಯ್ಡಿಂಗ್ ಫಾರ್ ದಟ್ ಸ್ಮೆಲ್. ಸೊ ನಾನೇನಂತಂದ್ರೆ ಈ ಡೈನಾ ಮಿಷನ್ ನಾನು ಪ್ರಿಫರ್ ಮಾಡ್ತೀನಿ. ಸೊ ರಿಯಲಿ ದಿಸ್ ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಅಂಡ್ ಇವನ್ ಸ್ವಲ್ಪ ಏನು ಟಫ್ ಕಲೆಗಳಿರ್ತಾವ, ಸೊ ಅದಕ್ಕೂ ಕೂಡ ನಾವ್ ಏನಂತಂದ್ರೆ ಡೈರೆಕ್ಟ್ ನಾವು ಅದಕ್ಕೆ ಅಪ್ಲೈ ಮಾಡಿ ಕಾಲರ್ ಅಥವಾ ಕಾಲರ್ ಆಗ್ಲಿ ಕಫ್ ಆಗ್ಲಿ ಅಥವಾ ಏನಂತಂದ್ರ ಈಗ ಜಸ್ಟ್ ಈ ತರ ಇಲ್ಲಿ ಕಾಲಿಗೆ ಹೆಚ್ಚು ಏನಂತಂದ್ರ ರೆಡಿ ಆಗಿರ್ತಾವ. ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಿ, ಸ್ಪೆಷಲಿ ಹ್ಯಾಂಕೀಸ್, ಕರ್ಚಿಫ್ಸ್ ಇವೆಲ್ಲ ಇರ್ತಾವ. ಸೊ ಇದು ಕೂಡ ಒಣಗಿಲ್ಲ ಅಂತಂದ್ರೆ ಇಟ್ ಸ್ಮೆಲ್ಸ್ ವೆರಿ ಬ್ಯಾಡ್. ಸೊ ನೀವು ನೋಡ್ತಾ ಇದ್ದೀರಾ, ಇವನ್ ಕೆಮಿಕಲ್ ಇದ್ರಲ್ಲಿ ಇಲ್ಲ. ಸೊ ಹಾಗಿರುವಾಗ ಹೆಚ್ಚು ಗುರುಗು ಬರಲ್ಲ. ಇವನ್ ವಾಟರ್ ಕೂಡ ಸೇವ್ ಮಾಡ್ತಿದ್ದ. ಸ್ಪೆಷಲಿ ವೈಟ್ ಬಟ್ಟೆಗಳು ಅಂತೂ ಇನ್ನೂ ಬ್ರೈಟ್ ಆಗ್ತವೆ. ಸೂಪರ್ ಮೇಡಮ್, ಸೂಪರ್, ಚಂದ ಕಾಣ್ತಾ ಇದೆ. ಏನಾದ್ರೂ ಕಲೆಗಳು ಅಥವಾ ವೈಪ್ ಮಾಡಿದ್ದು ಇದ್ರು ಇದರಿಂದ ಜಾಸ್ತಿ ತಿಕ್ಕಬೇಕಾಗಿಲ್ಲ. ಜಾಸ್ತಿ ನನಗಂತೂ ಸ್ಪೆಷಲ್ ಅದೇ ಅನಿಸ್ತದೆ. ಏನಂತಂದ್ರೆ ನಾವು ಒಂದ್ ಏನೋ ಅರ್ಜೆಂಟ್ ಅಲ್ಲಿ ಇರ್ತೀವಿ, ತಿಕ್ಕೊಂತ ಕೂಡ್ಬೇಕು. ಇವನ್ ಏನಾದ್ರೂ ಎಲ್ಲಾದ್ರೂ ಹೊರಗ್ ಹೋಗ್ತಿರ್ತೀವಿ, ಏನಾದ್ರೂ ಬಿದ್ದು ಹೋಯ್ತು, ಇಮಿಡಿಯೇಟ್ ಏನಾದ್ರೂ ಸ್ಪಾಟ್ ಬಿತ್ತು ಅಂತಂದ್ರೆ ಜಸ್ಟ್ ನೀವು ಒಂದ್ ಸ್ವಲ್ಪ ಇಷ್ಟ ಈ ತರ ಬಟ್ಟೆಯಲ್ಲಿ ತಗೊಂಡು ನೀವು ಜಸ್ಟ್ ನೀವು ಅಷ್ಟೇ ವಾಶ್ ಮಾಡಿ ನೀವು ಸ್ವಲ್ಪ ಅಷ್ಟು ತಿಕ್ ಬಿಟ್ರೆ, ಸೊ ಅದು ಕೂಡ ಇಮಿಡಿಯೇಟ್ ಕ್ಲೀನ್ ಆಗುವಂತ ಪಾಸಿಬಿಲಿಟಿ. ಅಲ್ಲೇ ನೀವು ಏನು ಒಗಿಬೇಕಾಗಿಲ್ಲ ಅಥವಾ ಬಟ್ಟೆ ತೆಗಿಬೇಕಾಗಿಲ್ಲ, ಒಣಗಿಸ್ಬೇಕಾಗಿಲ್ಲ. ಜಸ್ಟ್ ಎಲ್ಲಿ ಆ ಪಾರ್ಟ್ ಆಫ್ ದಟ್ ನೀವು ಅದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೆರಿ ವಂಡರ್ಫುಲ್ ಪ್ರಾಡಕ್ಟ್ ದಟ್ ಗಿವನ್ ಅಸ್ ಬೈ DXN. ಸೊ ದಿಸ್ ಇಸ್ ದ ಡೈನಾ ಕ್ಲೀನ್. ಸೊ ನೀವು ನೋಡಿದ್ರ ಈಗ ಜಸ್ಟ್ ಕೆಮಿಕಲ್ ಯಾವ ರೀತಿ ಇದು ಆರ್ಗ್ಯಾನಿಕ್ ಆಗಿದೆ ಕಂಪೇರಿಂಗ್ ಟು ಕೆಮಿಕಲ್ ಪ್ರಾಡಕ್ಟ್ಸ್. ಸೊ ಅದೇ ರೀತಿ ವೆರಿ ಗುಡ್ ಡೆಮಾನ್ಸ್ಟ್ರೇಷನ್ ಮೇಡಮ್. ಇದು ದ ಫಸ್ಟ್ ಟೈಮ್ ಇಷ್ಟು ಕ್ಲೀನ್ ಆಗಿ ನೀಟ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಸೂಪರ್ ಪ್ರೆಸೆಂಟೇಶನ್ ಮೇಡಮ್. ರಿಯಲಿ ಯು ಆರ್ ವೆರಿ ಗುಡ್ ಅಸೆಟ್ ಟು ಅಸ್. ಗ್ರೇಟ್. ಇದರಿಂದ ತುಂಬಾ ಜನ ಚೇಂಜಸ್ ಗ್ಯಾರಂಟಿ ಬರ್ತಾರೆ. ಯಾಕಂದ್ರೆ ನೀವು ಕ್ಲಿಯರ್ ಕಟ್ ಮೆಸೇಜ್ ಅನ್ನ ತಿಳಿಸಿದ್ರಿ ಜನರಿಗೆ. ಕೆಮಿಕಲ್ ಅಂದ್ರೆ ಏನು, ನಾನ್ ಕೆಮಿಕಲ್ ಅಂದ್ರೆ ಏನು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಆಮೇಲೆ ಮತ್ತೊಂದು ನೆಕ್ಸ್ಟ್ ಪ್ರಾಡಕ್ಟ್ ನಮ್ದು DXN ಮಲ್ಟಿ ಕ್ಲೀನರ್. ಸೊ ರಿಯಲಿ ಮಲ್ಟಿ ಕ್ಲೀನರ್ ಇಸ್ 100% ಮಲ್ಟಿ ಕ್ಲೀನರ್. ನೋಡಿ ನಾವ್ ಏನಂತಂದ್ರ ಈಗ ಪ್ರತಿಯೊಂದು ನಾವು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ, ಶಾಂಪೂ ಯೂಸ್ ಮಾಡ್ತೀವಿ. ಓಕೆ, ಏನೇ ಮನೆಯಲ್ಲಿ ವೆಹಿಕಲ್ಸ್ ಇರ್ತಾವ, ಪ್ಲಾಸ್ಟಿಕ್ಸ್ ಇರ್ತಾವ, ಹೌದಾ. ಆಮೇಲೆ ಏನಂತಂದ್ರ ಸ್ಟೀಲ್ ಡಬ್ಬಿ ಇರ್ತಾವ, ಸೊ ಲೆದರ್ ಟೈಪ್ ಇರ್ತದ. ಸೊ ಯಾವುದೇ ಇರ್ಲಿ ನಾವು ಎಲ್ಲದಕ್ಕೆ ಕ್ಲೀನ್ ಮಾಡ್ತೀವಿ, ಡಿಟರ್ಜೆಂಟ್ ಶಾಂಪೂ ಅನ್ನ ಬಳಸ್ಬಿಡ್ತೀವಿ. ಬಟ್ ಕೆಲವೊಂದ್ಸರಿ ನಾವು ಯೋಚನೆ ಮಾಡಿರಲ್ಲ, ಕೆಲವೊಂದು ಕಾಸ್ಟ್ಲಿ ಇರ್ತದೆ, ಕೆಲವೊಂದು ಆಯಿಲ್ ಕೋಟೆಡ್ ಇರ್ತದೆ, ಕೆಲವೊಂದು ಫೈನ್ ಪ್ಲಾಸ್ಟಿಕ್ ಕೋಟೆಡ್ ಇರ್ತದೆ. ಸೊ ಇದಕ್ಕೆಲ್ಲ ನಾವು ಏನಂತಂದ್ರೆ ಕೆಮಿಕಲ್ ಬೇಸ್ ಯೂಸ್ ಮಾಡ್ತಾ ಹೋದ್ರೆ ಸೊ ರಿಯಲಿ ಅದು ಏನಂತಂದ್ರೆ ಸ್ವಲ್ಪ ಅದಕ್ಕೆ ಎಫೆಕ್ಟ್ ಆಗ್ತದೆ. ಏನೋ ಶೈನಿಂಗ್ ಕಳ್ಕೊಬಹುದು ಅಥವಾ ಪ್ಲಾಸ್ಟಿಕ್ ಕೋಟ್ ಹೋಗ್ಬೋದು. ಸೊ ಹಾಗಿರುವಾಗ ನಾವು ಏನಂತಂದ್ರೆ ಅಫ್ಕೋರ್ಸ್ ಎಲ್ಲರ ಮನೆಯಲ್ಲಿ ಅಂತಂದ್ರೆ ಕಾಸ್ಟ್ಲಿಯಸ್ಟ್ ಏನಂತಂದ್ರೆ ಫರ್ನಿಚರ್ಸ್ ಇರ್ತಾವ, ಈವನ್ ಟಿವಿ, ಫ್ಯಾನ್. ಸೊ ಇವಕ್ಕೆಲ್ಲ ನಾವು ಒಂದ್ ವೇಳೆ ಡಿಟರ್ಜೆಂಟ್ ಆಗ್ಲಿ ಅಥವಾ ಕೆಮಿಕಲ್ ಬೇಸ್ ಏನಾದ್ರು ಹಾಕಿದ್ರ ಸೊ ರಿಯಲಿ ಅದೇನಂತಂದ್ರೆ ತನ್ನ ಗುಣಮಟ್ಟ ಕಳೆದುಕೊಳ್ತಾ ಬರ್ತದೆ. ಬಟ್ ನಮ್ಮಲ್ಲಿ ಇರುವುದು ಒಂದ್ ಏನಂತಂದ್ರೆ ಒಂದು ಒಳ್ಳೆ DXN ಪ್ರಾಡಕ್ಟ್ ದಟ್ ಈಸ್ ಮಲ್ಟಿ ಕ್ಲೀನರ್. ಅಫ್ಕೋರ್ಸ್ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಸ್ಪೆಕ್ಟ್ ಅನ್ನ ನಾನು ಇದರಿಂದ ಕ್ಲೀನ್ ಮಾಡ್ತೀನಿ. ಜಸ್ಟ್ ಅಪ್ಲೈ ಆಸ್ ಡೈರೆಕ್ಟ್ಲಿ, ಜಸ್ಟ್ ವೈಪ್ ಔಟ್. ಸೊ ಇದು ಬಿಫೋರ್ ನೋಡ್ತಾ ಇದ್ದೀರಲ್ಲ ನೀವು. ರಿಯಲಿ ಅದು ಮಂಜಾಗಿತ್ತ. ಯಾಕಂದ್ರೆ ಇದಕ್ಕೆ ನಾವು ಡಿಟರ್ಜೆಂಟ್ ಬಳಸುವಂಗಿಲ್ಲ, ಇವನ್ ಏನಂತಂದ್ರೆ ಶಾಂಪೂ ಬಳಸುವಂಗಿಲ್ಲ. ಮತ್ ಹಾಗಾದ್ರೆ ನಾವು ಸ್ಪೆಕ್ಟ್ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು? ಎಲ್ಲರೂ ಏನಂತ ಜಸ್ಟ್ ಸ್ಮಾಲ್ ಕ್ಲಾತ್, ಪೀಸ್ ಆಫ್ ಕ್ಲಾತ್ ಇರ್ತದ, ಅದರಿಂದಾನೇ ಏನಂತಂದ್ರ ವಾಶ್ ಮಾಡ್ಕೊಂಡ್ ಬಿಡ್ತಾರೆ. ಬಟ್ ಕಾಣಿಸ್ತಾ ಇದೆ? ಕಾಣಿಸ್ತದೆ ಮೇಡಮ್. ಸೂಪರ್ ಸೂಪರ್.
ಹೊಸದಾಗಿ ಕಾಣ್ತದೆ, ಕ್ಲೀನ್ ಆಗಿ. ಅಫ್ಕೋರ್ಸ್ ಇವನ್ ನನಗೂ ಚಲೋ ಕಾಣಿಸ್ತಾ ಇದೆ, ಮಂಜು ಕಾಣಿಸ್ಲಿಕ್ಕೆ. ಅಷ್ಟೇ ಅಲ್ಲ, ನಮ್ದೇನಂತಂದ್ರ ಮಲ್ಟಿ ಕ್ಲೀನರ್ ಇವನ್ ಏನಂತಂದ್ರೆ ಜಸ್ಟ್ ನಾನು ಸ್ವಲ್ಪ ಅಪ್ಲೈ ಮಾಡ್ಬಿಟ್ಟು ಇವನ್ ನಮಗೇನ ತಿಕ್ಲಿಕ್ಕೆ ತೊಳಿಲಿಕ್ಕೆ ಟೈಮ್ ಇರಲ್ಲ. ಸೊ ಹಾಗಿರುವಾಗ ಯಾರಾದ್ರೂ ಗೆಸ್ಟ್ ಬರ್ತಾ ಇರ್ತಾರೆ ಮನೇಲಿ, ನಾವೆಲ್ಲ ಸ್ವಲ್ಪ ಇಮಿಡಿಯೇಟ್ ಕ್ಲೀನ್ ಮಾಡ್ಬೇಕು. ಸೊ ಅವೆಲ್ಲ ನಮಗೇನಂತಂದ್ರೆ ಬಿಫೋರ್ ನೋಡಿದ್ರಿ ನೀವು, ಜಸ್ಟ್ ಆಫ್ಟರ್. ದಿಸ್ ಇಸ್ ದ ಸ್ಟೀಲ್ ಕಂಟೈನರ್ ನೋಡ್ತಾ ಇದ್ರ. ಸೊ ವಿದೌಟ್ ಏನೇ ಪ್ರೆಸ್ಸಿಂಗ್ ಆರ್ ಏನೇ ನಾವು ಜಾಸ್ತಿ ಇದಕ್ಕೆ ಪರಿಶ್ರಮ ಪಡ್ಲಾರ್ದೇನೆ ಜಸ್ಟ್ ಇಷ್ಟು ನೀವು ವೈಪ್ ಅಪ್ ಮಾಡ್ಬಿಟ್ರು ಸಾಕು, ನಮ್ಮ ಸ್ಟೀಲ್ ಯುಟೆನ್ಸಿಲ್ಸ್ ಎಲ್ಲ ಕ್ಲೀನ್ ಆಗ್ಬಿಡ್ತಾವ ಬೈ ದಿಸ್ ವಂಡರ್ಫುಲ್ ಪ್ರಾಡಕ್ಟ್. ನಾಟ್ ಓನ್ಲಿ ದಟ್, ಇನ್ ಪ್ಲಾಸ್ಟಿಕ್ ಆಲ್ಸೋ, ಇವನ್ ಪ್ಲಾಸ್ಟಿಕ್ ಆಲ್ಸೋ. ಸೊ ನಾವು ಏನಂತ ಡೈರೆಕ್ಟ್ಲಿ ಅಪ್ಲೈ ಮಾಡಿರತ್ತೆ ನಾನು ಜಸ್ಟ್ ಆಫ್ ದಿಸ್. ನೋಡ್ರಿ ಇದು ಥಿಕ್ನೆಸ್ ಏನಂತಂದ್ರೆ ಕಲರ್ ಆಫ್ ಇದೇನಂತಂದ್ರೆ ವಾಟರಿ ಕಲರ್. ಸೊ ಇದಕ್ಕೆ ಅವ್ರು ಕಲರ್ ಇಲ್ಲ. ಆಮೇಲೆ ಫ್ರೆಗ್ರೆನ್ಸ್ ಕೂಡ ನೈಸ್. ಸೊ ಒಳಗ್ ನೀರಿದೆ ಕುಡಿಲಿಕ್ಕೆ, ಆದ್ರೂ ನಾನು ಮೇಲಿಂದ ಕ್ಲೀನ್ ಮಾಡ್ಲಿಕ್ಕೆ ಔಟ್ ಸೈಡ್ ಇಂದ. ನೀವು ನೋಡ್ತಾ ಇದ್ದೀರಾ ಈಗ. ಓಕೆ, ಕಾಣ್ತಾ ಇದೆ. ವೆರಿ ಹೈಜಿನಿಕ್ ಮೇಡಮ್, ವೆರಿ ಹೈಜಿನಿಕ್ ಆಗಿ, ರಿಯಲಿ ವಂಡರ್ಫುಲ್. ನೋಡಿ, ನಿಮ್ಗೆ ನೀವು ತುಂಬಾ ಇದರಲ್ಲಿ ತುಂಬಾ ನಾಲೆಡ್ಜ್ ಅನ್ನ ಕೊಟ್ಟಿದ್ರಿ. ಯಾಕಂದ್ರೆ ತುಂಬಾ ಜನ ಇದಕ್ಕೋಸ್ಕರ ನೀರಲ್ಲಿ ಇಟ್ಟು ಎಷ್ಟೋದೆಲ್ಲ ತೊಳೆದು ಅದು ಇದರಿಂದ ನೋಡಿ ಎಷ್ಟು ಈಸಿ ಆಗಿ, ಎಷ್ಟು ಕ್ಲೀನ್ ಆಗಿ ನೀವು ವಿತೌಟ್ ವಾಟರ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೆರಿ ನೈಸ್. ಒಳ್ಳೆ ಹೊಸದಾಗಿ ಕಾಣ್ತಾ ಇದೆ ಮೇಡಮ್. ಹೊಳಿಬೇಕು ಅಂತಂದ್ರೆ ಇಟ್ಸ್ ಟೇಕ್ ಟೈಮ್. ಸೊ ಏನಂತಂದ್ರ ಯಾರಿಗೂ ಟೈಮ್ ಇಲ್ಲ. ಸೊ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಏನಂತಂದ್ರೆ ಟೈಮ್ ಸೇವಿಂಗ್ ಅಂತ ನಾನು ಅದಕ್ಕೆ 30% ಅಂದ್ರೆ ಅದಕ್ಕೆ ನಾನು ಮೆಚ್ತೀನಿ. ಏನಂತರ ಇವೆಲ್ಲ ಟೈಮ್ ಏನಂತಂದ್ರೆ ಸೇವ್ ಮಾಡುವಂತದ್ದು ಇಮಿಡಿಯೇಟ್. ಸೊ ರಿಯಲಿ ನಮಗೆ ಕೆಲವೊಂದ್ಸರಿ ಟೈಮ್ ಇರಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಸೊ ಹಾಗಿರುವಾಗ ಕಾಣಿಸ್ತಾ ಇದೆ ಈಗ. ಓಕೆ. ಅಂಡ್ ಮೋರ್ ಓವರ್, ಕೆಲವು ಊರಲ್ಲಿ ನೀರು ತುಂಬಾ ಅಭಾವ ಮೇಡಮ್. ನೀರು ಸಹ ಸಿಗುದಿಲ್ಲ. ನಾವು ಕೆಲವು ಊರಿಗೆ ಹೋದ್ರೆ ಅವರು ಕುಡಿಲಿಕ್ಕೆ ಸಹ ನೀರು ಎಷ್ಟೋ ಲಿಮಿಟ್ ಮಾಡ್ತಾರೆ, ಅಷ್ಟು ಪ್ರಾಬ್ಲಮ್. ಬಟ್ ಕೆಲವರಿಗೆ ನೀರಿದ್ದಲ್ಲಿ ತೊಂದರೆ ಇಲ್ಲ. ಹೇಳಿ. ನಮ್ಮಲ್ಲಿ ತಿಂಗಳಗಟ್ಲೆ ನೀರ್ ಬರ್ತಾ ಇದ್ದಿದ್ದಿಲ್ಲ ಸರ್. ಸೊ ನಾವು ಯಾವ ರೀತಿ ಅದನ್ನ ನಾವು ಆ ಜೀವನ ವ್ಯತೀತ ಮಾಡಿವಿ, ಆ ಟೈಮ್ ಕಳೆದಿವಿ ಅನ್ನೋದು ನನಗೆ ಗೊತ್ತಿತ್ತು. ಹಾಗಿರುವಾಗ ಎಲ್ಲೇ ನಮ್ಮ ಕೆಲವೊಂದು ಪ್ರಾಡಕ್ಟ್ ಡೈನಾ ಕ್ಲೀನ್ ಆಗ್ಲಿ, ಮಲ್ಟಿ ಕ್ಲೀನರ್ ಆಗ್ಲಿ, ಸೊ ಇವೆಲ್ಲ ವೆರಿ ವಾಟರ್ ಸೇವ್ ಮಾಡುವಂತ ಪ್ರಾಡಕ್ಟ್ಸ್. ಈವನ್ ನಾಟ್ ಓನ್ಲಿ ಸೊ ಲೆದರ್ ಶೂಸ್ ಕೂಡ ನಾವು ಪಾಲಿಶ್ ಮಾಡ್ತೀವಿ. ಬಟ್ ಜಸ್ಟ್ ಈಗ ನಿಮ್ಮಲ್ಲೇ ಪಾಲಿಶ್ ಇರಲ್ಲ, ಓಕೆ, ಶೂ ಪಾಲಿಶಿಗೆ ಪಾಲಿಶ್ ಇರಲ್ಲ. ಸೊ ಇಮಿಡಿಯೇಟ್ ನೀವು ಏನಂತಂದ್ರೆ ನಿಮ್ ಶೂ ಪಾಲಿಶ್ ಮಾಡ್ಬೇಕು. ಜಸ್ಟ್ ವೈಪ್ ಔಟ್ ದಿಸ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಓಕೆ. ಎಸ್, ಇವನ್ ಇಟ್ ಶೈನ್ಸ್. ಫಸ್ಟ್ ಟೈಮ್ ಮೇಡಮ್ ನಾನು ಇದು ಲೆದರ್ ಶೂಗೂ ಆಗ್ತದೆ ಅಂತೇಳಿ ನಾನು ನೋಡಿದ್ರೆ ಇವತ್ತೇ, ನೀವು ಹೇಳಿದ ನಂತರ ಇವತ್ತೀಗ ನಾವು ಮಾಡ್ತೀನಿ, ಗ್ಯಾರಂಟಿ ಮಾಡಿ ನೋಡ್ತೀನಿ. ವಾ ರಿಯಲಿ. ಯಾಕೆಂದ್ರೆ ಕೆಲವು ಟೈಮ್ ನಮ್ಗೆ ನೆನಪಿರೋದಿಲ್ಲ, ಶೂ ಪಾಲಿಶ್ ತರ್ಲಿಕ್ಕೂ ನೆನಪಿರೋದಿಲ್ಲ. ಸೊ ಈಗ ಒಂದು ಒಳ್ಳೆ ಐಡಿಯಾ ಕೊಟ್ರಿ ನೋಡಿ. ಮನೆಯಲ್ಲಿ ಒಂದ್ ವೇಳೆ ಜಸ್ಟ್ ನೀವು ಮಲ್ಟಿ ಕ್ಲೀನರ್ ಇಟ್ಬಿಟ್ಟಂದ್ರೆ ಜಸ್ಟ್ ಕಾಣಿಸ್ತಾ ಇದೆ. ಸೂಪರ್ ಮೇಡಮ್, ಶೈನಿಂಗ್ ಕಾಣ್ತಾ ಇದೆ. ಎಸ್, ಸುಮ್ನೆ ಮಲ್ಟಿ ಕ್ಲೀನರ್ ಅಂತ ಇಟ್ಟಿಲ್ಲ ಸರ್ ಹೆಸರು. ಅದೇ ಕರೆಕ್ಟ್ ಹೇಳಿದ್ರಿ ನೋಡಿ. ನಾವು ಕರೆಕ್ಟ್ ಹೆಸರೇ ಅದಕ್ಕೆ ಮಲ್ಟಿ ಕ್ಲೀನರ್ ಇರೋದ್ರಿಂದ. ನಾನ್ ನೋಡಿದೆ ಲಾಸ್ಟ್ ಟೈಮ್ ನೀವು ನಿಮ್ಮ ಹೊಸ್ತಿಲೆಲ್ಲ ಕ್ಲೀನ್ ಮಾಡಿರೋದು, ಅಲ್ಲಿ ಆ ಡಿಸೈನ್ಸ್ ಎಲ್ಲ ಕ್ಲೀನ್. ವಾ ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಇದೆ. ರಿಯಲಿ ಗ್ರೇಟ್. ಅಲ್ಲಿ ಹೋದ್ರೆ ಅವನು ₹100 ತಗೊಳ್ತಾನೆ. ಜಸ್ಟ್ ನೋಡಿ ಒಂದು 2-3 ನಿಮಿಷದಲ್ಲಿ ನೀವು ಕರೆಕ್ಟ್ ಮಾಡಿಬಿಟ್ರಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ವೆರಿ ನೈಸ್. ಅಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್. ದಿಸ್ ಇಸ್ ಅ ಹಾಗೆ ಇಟ್ಕೊಳ್ಳಿ ಮೇಡಮ್. ಒಂದು ಇದು ಫಸ್ಟ್ ಟೈಮ್ ಅಲ್ಲಿ ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಒಂದ್ ಸೆಕೆಂಡ್ ಸರ್. ಶೂ ಇಟ್. ಓಕೆ. ಥ್ಯಾಂಕ್ ಯು. ಬೇಕನ್. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಸೊ ವೆರಿ ವಂಡರ್ಫುಲ್ ಬ್ಯೂಟಿಫುಲ್ ಈ ಪ್ರಾಡಕ್ಟ್ ಅನ್ನ ನಮ್ಮ ಕೈಯಲ್ಲಿದೆ, ಸ್ಪೆಷಲಿ ಲೇಡೀಸಿಗೆ, ಆಮೇಲೆ ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಒಂದಿದ್ರೆ ಒಂದಿರಲ್ಲ ಒಂದೊಂದ್ಸರಿ. ಸೊ ಹಾಗಿರುವಾಗ ನಾವು ಯಾವ ರೀತಿ ಆ ಕೆಲಸನ ಮುಂದ್ ಸಾಗಿಸ್ಬೇಕು, ಯಾವ್ದನ್ನ ಕರೆಕ್ಟ್ ಆ ಟೈಮಿಗೆ ರೆಡಿ ಇಡಬೇಕು. ಸೊ ಹಾಗಿರುವಾಗ ಇಂತ ಈ ಪ್ರಾಡಕ್ಟ್ಸ್ ಗಳನ್ನ ನಮಗ ರಿಯಲಿ ನಮಗ ಏನಂತಂದ್ರ ಇಮಿಡಿಯೇಟ್ ಮಾಡ್ಕೊಡೋ ಜಿನಿ ಟೈಪ್ ಕೆಲಸ ಮಾಡ್ಬಿಟ್ಟ ಈ ಪ್ರಾಡಕ್ಟ್ಸ್. ಆಮೇಲೆ ನೆಕ್ಸ್ಟ್ ನಾನು ನಮ್ಮ ಪೇಸ್ಟ್, ಸೊ ರಿಯಲಿ ವಂಡರ್ಫುಲ್ ಪೇಸ್ಟ್, ಗ್ಯಾನೋಜಿ ಪೇಸ್ಟ್. ಆಮೇಲೆ ಇದ್ರ ಜೊತೆ ಈ ಬ್ರಷ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ನನ್ಗಂತೂ ಈಗ 7-8 ಜನ ರೆಗ್ಯುಲರ್ ಕನ್ಸ್ಯೂಮರ್ಸ್ ಆಗಿದ್ದಾರೆ. ಸೊ ಆ ಪೇಸ್ಟ್ ಇಲ್ಲ ಅಂತಂದ್ರೆ ನಾ ಎಲ್ಲೇ ಇದ್ರು ನಾನು ಕೊರಿಯರ್ ಮಾಡಿ ಕಳಿಸ್ತೀನಿ, ನನಗ್ ಆಗಿಲ್ಲ ಅಂತಂದ್ರೆ. ಸೊ ಆ ಲೆವೆಲ್ಗೆ ಅವರು ರೆಗ್ಯುಲರ್ ಆಗಿ ಪೇಸ್ಟ್ ಬಳಸ್ಲಿಕ್ಕತ್ತಾರೆ. ಕೆಲವೊಬ್ರು ಪೇಸ್ಟ್ ಹಿಮ್ಮಡಿ ಸಲುವಾಗಿ ಒಡೆದಕ್ ಯೂಸ್ ಮಾಡಿದ್ರು, ಕೆಲವೊಬ್ರು ಪಿಂಪಲ್ ಸಲುವಾಗಿ ಯೂಸ್ ಮಾಡಿದ್ರು, ಕೆಲವೊಬ್ರು ಅಲ್ಸರ್ ಬಾಯಲ್ಲಿ ಅಂತ ಯೂಸ್ ಮಾಡಿದ್ರು. ಎಷ್ಟೋ ಜನ ಹಲ್ಲ ಅಳಗಾಡ್ಲಿಕ್ಕತ್ತದ, ಆಮೇಲೆ ಏನಂತಂದ್ರೆ ವಾಸನೆ ಬರ್ಲಿಕ್ಕತ್ತದ ಅಂತ ಹೇಳಿ ಈ ಪೇಸ್ಟ್ ಅನ್ನ ಯೂಸ್ ಮಾಡಿ ಇದ್ರದ್ದು ಬೆನಿಫಿಟ್ ತಗೊಲಿಕತ್ತಾರೆ. ಅದು ಏನಂತಂದ್ರೆ ವಿದೌಟ್ ಗೋಯಿಂಗ್ ಟು ಡಾಕ್ಟರ್. ಎಷ್ಟು ಹಲ್ ನೋವು ಬಂದ್ರು ಏನಂತಂದ್ರ ಡಾಕ್ಟರ್ ಕಡೆ ಹೋಗ್ಲಾರ್ದೇನೆ, ಅಫ್ಕೋರ್ಸ್ ಅಲ್ಲಿ ಹೋತಂತಂದ್ರೆ ಜೇಬು ಗಟ್ಟಿಯಾಗಿರ್ಬೇಕು. ಸೊ ಹಾಗಿರುವಾಗ ಕೆಲವೊಂದ್ರಲ್ಲೇ ನಾವು ಏನಂತಂದ್ರ ಈಗ ಒಂದು ನಾರ್ಮಲಿ ಒಂದು 30-40 ರೂಪಾಯಿ ಪೇಸ್ಟ್, ಸೊ ಕಂಪೇರಿಂಗ್ ಟು ದಿಸ್ ಒಂದು 30 ರೂಪಾಯಿ ಪೇಸ್ಟ್ ಅಥವಾ 35 ರೂಪಾಯಿ ಪೇಸ್ಟ್ 350 ರೂಪಾಯಿ ಈ ನಮ್ಮ ಗ್ಯಾನೋಜಿ ಪೇಸ್ಟ್ ತಗೊಳ್ರಿ ಸರ್, ಚಲೋದ ಅಂತ ಹೇಳಿದ್ರೆ ಯಾರು ನಮ್ಮಂಗಲ್ಲ ಸರ್. ಬಟ್ ಯಾವಾಗ ಅವರು ಒಂದ್ ಸಾರಿ ಡಾಕ್ಟರ್ ಕಡೆ ಹೋಗಿ ಒಂದ್ ರೌಂಡ್ ಹಾಕ್ ಬಂದಿರ್ತಾರ, 1000 ರೂಪಾಯಿ ಸ್ಕ್ಯಾನಿಂಗಿಗೆ, ಕನ್ಸಲ್ಟೇಷನ್ 500 ರೂಪೀಸ್, ಅವ್ರು ಯಾವಾಗ ಸುತ್ತಾಗಿ ಬರ್ತಾರಲ್ಲ ಒಂದ್ 8-10 ಸಾವಿರ ರೂಪಾಯಿ ಏನ್ ಅವ್ರು ಡಾಕ್ಟರಿಗೆ ಹಾಕಿರ್ತಾರ, ಅವಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ ಇಟ್ ಇಸ್ ವೆರಿ ಚೀಪ್ ಕಂಪೇರಿಂಗ್ ಟು ಡಾಕ್ಟರ್. ಸೊ ಅಂತವ್ರಿಗೆ ಯಾರಿಗೆ ಅನುಭವ ಆಗ್ತದ ಅವ್ರು ಅಫ್ಕೋರ್ಸ್ ಇದು ಬಿಡಲ್ಲ. ಆಮೇಲೆ ನಾನಂತೂ ಈಗ ರೆಗ್ಯುಲರ್ ಆಗಿ 3-4 ಇಯರ್ಸ್ ಇಂದ ನಾನು ಇದು ಯೂಸ್ ಮಾಡ್ಲಿಕ್ಕತ್ತೀನಿ. ಪರ್ಸನಲ್ ನಂದೇ ಎಕ್ಸ್ಪೀರಿಯನ್ಸ್. ವಿಸ್ಡಮ್ ಟೀತ್ ಬರ್ತಾ ಇರ್ತಾವಲ್ಲ, ಸೊ ಹಾಗಿರುವಾಗ ಪದೇ ಅದು ಸ್ವೆಲ್ಲಿಂಗ್ ಬರ್ತಾ ಇರ್ತದ. ನಾನಂತೂ ಇದು ಸ್ಪೆಷಲಿ ಯಾರ ಯಂಗ್ಸ್ಟರ್ಸ್ ಇರ್ತಾರ ಅವ್ರಿಗಂತೂ ಮೊದಲು ಕೊಡ್ಬೇಕಿದ್ರು. ಯಾಕಂತಂದ್ರ ಆ ಗ್ರೋತ್ ಆಗ್ತಾ ಇರ್ತದ, ಸ್ಪೇಸ್ ಇರಲ್ಲ ಜಾ ಒಳಗ, ಬಾಯಿ ಒಳಗ. ಸೊ ಹಲ್ ಏನಂತಂದ್ರ ಕಿತ್ಕೊಳ್ಳುವಂತಂದ್ರೆ ಕಿತ್ ಬಿಡುವಂತಹ ಪ್ರಸಂಗ. ಸೊ ಆಗಿರುವಾಗ ಅದಕ್ಕೆ ಯಾವ ರೀತಿ ನೈಸ್ಲಿ ನಮ್ಮ ನೇಚರ್ ಏನಂತಂದ್ರೆ ಈ ಹಲ್ ಸೆಟ್ ಎಲ್ಲ ಅಂತಂದ್ರೆ ಕರೆಕ್ಟ್ ಎಲ್ಲಾ 32 ಹಲ್ಲು ಬರುವಂತದ್ದು ಸೆಟ್. ಬಟ್ ಕೆಲವೊಬ್ರಿಗೆ ಏನಂತಂದ್ರ ಆ ಸ್ಪೇಸ್ ಇರಲ್ಲ. ಸೊ ಹಾಗಿರುವಾಗ ಅದು ಸ್ವೆಲ್ಲಿಂಗ್ ಬರುವುದು, ನೋವಾಗುವುದು ಸಹಜ. ಅದಕ್ಕೆ ನಾವು ಪದೇ ಡಾಕ್ಟರ್ ಕಡೆ, ಇವನ್ ನನಗೆ ನಾಚಿಕೆ ಬರ್ಲಿಕ್ಕೆ ಎಷ್ಟು ಸಾರಿ ನಾನು ಡಾಕ್ಟರ್ ಕಡೆ ಹೋಗ್ಲಿಕ್ಕತ್ತೀನಿ ಅಂತ ಹೇಳಿ. ಬಟ್ ರಿಯಲಿ ಥ್ಯಾಂಕ್ಸ್ ಟು ದಿಸ್ ಇದೊಂದು ಯಾಕೆ ನನಗೆ ಮೊದಲು ಸಿಗ್ಲಿಲ್ಲ ಅಂತ ಹೇಳಿ. ಸೊ ರಿಯಲಿ ಯಾವಾಗಿಂದ ಇದು ನಾನು ಸಿನ್ಸ್ 3-4 ಇಯರ್ಸ್ ಇಂದ ನಾನು ಯೂಸ್ ಮಾಡ್ಲಿಕ್ಕತ್ತೀನಿ. ನನಗೆ ಅವಾಗಿಂದ ಯಾವ್ದು ಹಲ್ಲಿನ ಸಮಸ್ಯೆ ಬಂದಿಲ್ಲ, ಯಾವ್ದು ವಸಡಿನ ಸಮಸ್ಯೆ ಆಗ್ಲಿ ಅಥವಾ ಗಮ್ ಬ್ಲೀಡಿಂಗ್, ರಕ್ತ ಬರುವುದು, ವಾಸನೆ ಬರುವುದು. ಸೊ ಇವನ್ ಶೈನಿಂಗ್, ನಾವು ಸ್ಮೈಲ್ ಮಾಡ್ತೀವಿ, ಶೈನ್ ಇರ್ಬೇಕು. ಸೊ ಇದೆಲ್ಲ ಯಾವುದೇ ಒಂದು ಆಸ್ ಎ ಡೆಂಟಿಸ್ಟ್ ಐ ಹ್ಯಾವ್ ವಿತ್ ಮೀ. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ಅಂಡ್ ಇವನ್ ದಿಸ್ ಬ್ರಷ್ ಆಲ್ಸೋ, ಬ್ಯಾಂಬೂ ಬ್ರಷ್ ಏನಂತಂದ್ರೆ ನಾವು ಬೆಳಗ್ಗೆದ್ದು ನಾವು ಪ್ಲಾಸ್ಟಿಕ್ ಬಾಯಿ ಒಳಗೆ ಹಾಕ್ತೀವಿ. ಸೊ ಅವಾಯ್ಡ್ ಮಾಡ್ಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಬಟ್ ಫಸ್ಟ್ ತಗೊಂಡು ನಾವು ಬಾಯಲ್ಲಿ ಹಾಕುವುದೇ ಪ್ಲಾಸ್ಟಿಕ್. ಸೊ ಹಾಗಿರುವಾಗ ನಾವು ಜಸ್ಟ್ ಗೋ ಥ್ರೂ ದಿಸ್ ಆರ್ಗ್ಯಾನಿಕ್ ಬ್ರಷ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ರಿಯಲಿ ನೇಮ್ ಕೋಟೆಡ್ ಅಂಡ್ ದಿಸ್ ಚಾರ್ಕೋಲ್ ಆಕ್ಟಿವೇಟೆಡ್ ಬ್ರಿಸಲ್ಸ್ ಇರುವುದರಿಂದ ನಿಮ್ಗೆ ಯಾರಿಗೂ ಆಗ್ಲಿ, ಸಣ್ಣವರಿಂದ ದೊಡ್ಡವರಿಗೆ, ಸ್ಪೆಷಲಿ ಸಣ್ಣವ್ರಿಗೆ ಅಂತಂದ್ರ ಆ ಹುಡುಗ ಎಲ್ಲ ಮೆಲಿತಾರ, ಎಲ್ಲ ಕೆಲವೊಂದು ಪ್ಲಾಸ್ಟಿಕ್ ಪಾರ್ಟ್ಸ್ ಆಫ್ ಹೊಟ್ಟೆಲಿ ಹೋಗುವಂತ ಚಾನ್ಸಸ್. ಸೊ ಹಾಗಿರುವಾಗ ಸಣ್ಣ ಹುಡುಗರಿಗಂತೂ ನಾನು ಎಲ್ಲೇ ಹೋದ್ರು, ಸಣ್ಣ ಹುಡುಗರಿಗೆ ಬರ್ತಡೇ ಅದಿದ್ರೆ ನಾನು ಅಫ್ಕೋರ್ಸ್ ನಮ್ಮ ಈ ಬ್ಯಾಂಬೂ ಬ್ರಷ್ ಅನ್ನ ನಾನು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತೀನಿ. ಸೊ ರಿಯಲಿ ವಂಡರ್ಫುಲ್ ಆಫ್ ಪ್ರಾಡಕ್ಟ್ ಆಫ್ ದಿಸ್ ಗ್ಯಾನೋಜಿ ಪೇಸ್ಟ್ ಅಂಡ್ ಬ್ರಷ್. ಸೊ ಅದೇ ರೀತಿ ಏನಂತಂದ್ರ ಅಫ್ಕೋರ್ಸ್ ಅವರ್ ಟೀ. ಸೊ ರಿಯಲಿ ವಂಡರ್ಫುಲ್ ಟೀ. ನಾನು ಟೀ ಕುಡಿತಾ ಇದ್ದೆ, ನಾನು ನೋಡ್ತಿದ್ರ. ಎಸ್ ಎಸ್. ಸೊ ಟೀ ಎಲ್ಲರಿಗೂ ಇಷ್ಟ. ಬಟ್ ಏನಂತಂದ್ರ 3-4-5 ಕಪ್ ಕುಡಿತಾ ಹೋದಾಗ ನಾವು ನಾರ್ಮಲ್ ಟೀ ಆಸಿಡಿಟಿ ಅಂತ ಹೇಳ್ತಾನೆ. ಬಟ್ ನಮ್ಮ ಈ ಟೀ ರಿಯಲಿ ಏನಂತಂದ್ರೆ ನಂದ ಒಂದ್ ಅನುಭವ ಹೇಳ್ತೀನಿ. ನನಗ್ ಕಿಡ್ನಿ ಸ್ಟೋನ್ ಆಗಿತ್ತು. ಸೊ ನನಗ ನೀರ್ ಹೆಚ್ಚು ಕುಡಿಲಾರಂತ ಪ್ರವೃತ್ತಿ.
ಎಲ್ಲರೂ ನೀರ್ ಕುಡಿಬೇಕು, ಸ್ಟೋನ್ ಆಗಲ್ಲ. ಬಟ್ ನಾನು ಸ್ಟೋನ್ ಆಗಿ ಸಫರ್ ಆಗಿದ್ದು ಯಾವಾಗಿಂದ ನಾನು ಇದು ಗ್ಯಾನೋಡಿ ಕುಡಿಲಿಕತ್ತೇನೆ ಅವಾಗಿಂದ ನನಗ ಯಾವುದೇ ಸ್ಟೋನ್ ಆಗುದು ಅಥವಾ ಈ ತರ ಇಲ್ಲೇ ಪೇನ್ ಆಗ್ತಾ ಇರೋದು. ಸೊ ಇಲ್ಲಿ ಈ ಸೈಡ್ ಇಮಿಡಿಯೇಟ್ ಪೇನ್ ಆಗುವುದು. ಸೊ ಅದು ಆ ನೋವು ಯಾರು ಅನುಭವಿಸ್ತಾರೆ ದೇವರಿಗೆ ಗೊತ್ತದು. ಸೊ ಅಂತ ನೋವು ಯಾರಿಗ್ ಬರಬಾರ್ದು. ಸೊ ಎಲ್ಲರೂ ಹೆಲ್ದಿ ಆಗಿರ್ಬೇಕು. ರಿಯಲಿ ಯಾವಾಗಿಂದ ನಾನು ಇದು ಟೀ ಕುಡಿಲಿಕತ್ತೀನಿ ಅವಾಗಿಂದ ನನಗ ಯಾವುದೇ ಅಂತ ಸಮಸ್ಯೆ ಬಂದಿಲ್ಲ. ಸೊ ಹಾಗಿರುವಾಗ ಡೈಲಿ ಮಾರ್ನಿಂಗ್ ಬೂಸ್ಟರ್ ಈಸ್ ಏನಂತಂದ್ರೆ ನಮ್ಮ ಈ ಗ್ಯಾನೋ ಟೀ. ಇವನ್ ನೋಡ್ರಿ ಯಾರಿದ್ರು ಕೂಡ ಟೀ ಟೇಸ್ಟ್ ಹೋಗಲ್ಲ. ಅದು ಒಂದು ಕಬ್ಬಿನ ರಸ. ಯಾಕಂದ್ರೆ ನಾನು ಏನ್ ಮಾಡ್ತೀನಿ, ಟೀ ಒಳಗ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀನಿ. ಸೊ ಈ ಆರ್ಗ್ಯಾನಿಕ್ ಬೆಲ್ಲ ಕೂಡ ಏನಂತಂದ್ರೆ ಸೊ ಈ ತರ ಪೌಡರ್ ಫಾರ್ಮ್ ಅಲ್ಲಿ ಇರುವಂತದ್ದು ಇಮಿಡಿಯೇಟ್ ಏನಂತಂದ್ರೆ ಅದು ಏನಾಗ್ಬಿಡ್ತದೆ, ಮೆಲ್ಟ್ ಆಗ್ಬಿಡ್ತದೆ. ಸೊ ಆಮೇಲೆ ನೋಡ್ರಿ ನೀರಿನ ಈ ಕ್ಲೈಮೇಟ್ ಮಾಯಿಶ್ಚರೈಸರ್ ಇರುವಂತ ಕ್ಲೈಮೇಟ್ ಅಲ್ಲಿ ಕೂಡ ಇದೇ ನಿಮ್ಗೆ ಜಿಗಿ ಜಿಗಿ ಆಗಲ್ಲ. ನಾವು ಮಾರ್ಕೆಟ್ ಇಂದ 1 kg 5 kg 2 kg ನಾವೇನ್ ಬೆಲ್ಲ ತಂದಿರ್ತೀವಿ ಅದು ಕುಟ್ಟಬೇಕಾಗ್ತದ, ಫ್ರೆಶ್ ಇದು ಮಾಡಿ ತೆಗಿಬೇಕಾಗ್ತದ. ಸೊ ಇಮಿಡಿಯೇಟ್ ನಾವು ಈ ತರ ರ್ಯಾಪ್ ಮಾಡಬಹುದು. ಸೊ ಹಾಗಾಗಿ ಇದು ಮುಗಿಲಿಕ್ಕೆ ಬಂದ್ರು ಯಾವುದೇ ಮಾಯಿಶ್ಚರೈಸ್ ಇದಕ್ಕಿಲ್ಲ. ಸೊ ಪೌಡರ್ ಆಗಿದೆ. ಆಮೇಲೆ ಜಸ್ಟ್ ನೀವ್ ಏನಾದ್ರು ಟಯರ್ಡ್ ಆಗಿ ಬಂದಿರ್ತೀರಿ, ಬೆಳಗ್ಗೆಯಿಂದ ನಾವ್ ಏನಾದ್ರು ಮಾಡ್ಕೊಂಡ್ ಕುಡಿಲಿಕ್ಕೂ ಆಗಲ್ಲ ನಮಗ, ಅಥವಾ ಏನಂತಂದ್ರೆ ಜಸ್ಟ್ ಎಲ್ಲ ಎಕ್ಸಾಸ್ಟ್ ಆಗಿರ್ತೀವಿ. ಸೊ ಹಾಗಿರುವಾಗ ನೀವು ಜಸ್ಟ್ 1 ಕಪ್ ಆಫ್ ವಾಟರ್ ತಗೊಂಡು ನೀವು ಜಸ್ಟ್ 1 ಟೀ ಸ್ಪೂನ್ ಬೆಲ್ಲ ಹಾಕಿ ಅದು ಜಸ್ಟ್ ನೀವು ಕಲಸಿ ಕುಡಿದಾಗ ರಿಯಲಿ 5 ನಿಮಿಷಲ್ಲೇ ನೀವು ಯಾವ ರೀತಿ ರಿಫ್ರೆಶ್ ಆಗ್ತೀರಿ ಅದು ಅನ್ನೋದು ಯಾರು ತಗೋತೀರಿ ಅವರಿಗೆ ಇಮಿಡಿಯೇಟ್ ಅನುಭವ ಆಗುತ್ತೆ. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಆಫ್ ದಿಸ್ ಜಾಗ್ರಿ ಅಂತಾನೆ ಹೇಳ್ಬಹುದು ನಮ್ಮ DXN ವತಿಯಿಂದ. ಅದು ಫಸ್ಟ್ ಪ್ರೆಸ್ ಅಂಡ್ ಇವನ್ ರಿಯಲಿ ಕಾಸ್ಟ್ಲಿನೂ ಇಲ್ಲ, ಅದು ಆರ್ಗ್ಯಾನಿಕ್. ಸೊ 180 rupees, ನಾಟ್ ಮೋರ್ ದನ್. ಸೊ ಇದ್ರ ಜೊತೆ ಏನಂತಂದ್ರೆ ಈಗ ನಾನು ಟೀ ಮಾಡಿದ್ದು ಒಂದು ಡೆಮೋ ಹೇಳ್ತೀನಿ. ಈ ಟೀ ಮಾಡಿದ್ದು ಜಸ್ಟ್ 1 ಕಪ್ ಆಫ್ ಅಲ್ಲೇ 1 ಕಪ್ಪಿಗೆ ನಾನು ಹಾರ್ಡ್ಲಿ ಹಾಫ್ ಆಫ್ ಟೀ ಸ್ಪೂನ್, ನಾಟ್ ಮೋರ್ ದೆನ್ ಹಾಫ್. ಇದು ಟೀ ಮಾಡಿ ಉಳಿದಿದ ಮೇಲೆ ಇದ್ದಿದ್ದು ಟೀ ಪೌಡರ್ ಕಂಟೆಂಟ್ಸ್ ನೋಡ್ಲಿಕ್ಕೆ ಜಸ್ಟ್ 1 ಕಪ್ ಟೀ, ಅದಕ್ಕೆ ನಾನು ಹಾಕಿರುವುದು ಎಷ್ಟು ಟೀ ಆಫ್ಟರ್ ಬಾಯ್ಲಿಂಗ್. ಇದು ಟೀ ಆದ್ಮೇಲೆ ಇದ್ದಿದ್ದು ಟೀ ಪೌಡರ್. ಸೊ ಇದಕ್ಕೆ ನಾನು ಜಸ್ಟ್ ಏನಿಲ್ಲ, ಡೈರೆಕ್ಟ್ಲಿ ಈಗ ಮನೆಯಲ್ಲೇ ಈಗ ನಾವು ಆಸ್ ಎ ಬ್ಯೂಟಿಷಿಯನ್ ನಾವೇನಂತಂದ್ರೆ ಆರ್ಗ್ಯಾನಿಕ್ ಆಗಿ ನಾವು ಪ್ರಾಡಕ್ಟ್ ಅನ್ನ ಬಳಸಬೇಕು ಅಂತ ಹೇಳ್ತೀವಿ. ಬಟ್ ಕೆಲವೊಂದ್ಸರಿ ಅದು ಅನ್ಆರ್ಗ್ಯಾನಿಕ್ ಆಗ್ಬಿಡ್ತದೆ. ಆದ್ರೆ ನೋಡ್ರಿ ನಮ್ ಕಿಚನ್ ಗಾರ್ಡನ್, ಸೊ ಯಾವ ರೀತಿ ನಾವು ಮನೆಯಲ್ಲೇನೆ ನಾವು ಏನಂತಂದ್ರ ಯಾವ ರೀತಿ ನಾವು ಕೆಲವೊಂದು ಬ್ಯೂಟಿ ಟಿಪ್ಸ್ ಅನ್ನ ನಾವು ಅಳವಡಿಸ್ಕೋಬೇಕು. ಸೊ ರಿಯಲಿ ದಿಸ್ ಇಸ್ ನೋಡ್ರಿ, ನಾವು ನಾರ್ಮಲ್ ಆಗಿ ಏನಂತಂದ್ರ ಚಹಾ ಪುಡಿ ಮಾಡಿದ್ದು ನಾವು ಚೆಲ್ ಬಿಡ್ತೀವಿ. ಬಟ್ ನಮ್ಮ DXN ಇಷ್ಟೆಲ್ಲಾ ಇದು ಆದ್ರೂ ಮತ್ತೆ ಇದ್ರಲ್ಲಿ ಎಷ್ಟು ಗುಣಧರ್ಮ ಇದೆ, ಇದ್ರಲ್ಲಿ ಮತ್ತೆಷ್ಟು ಕೆಪಾಸಿಟಿ ಇದೆ ನಮಗೆ ಕ್ಯೂರ್ ಮಾಡುವಂತದ್ದು. ದಟ್ ಈಸ್ 2% ಗ್ಯಾನೋಡರ್ಮಾ ಇಂಟಿ. ನೋಡ್ರಿ, ಜಸ್ಟ್ 2% ಗ್ಯಾನೋಡರ್ಮಾ ಇಂದ ನಾವು ಯಾವ ರೀತಿ ಮನೆಯಲ್ಲೇ ನಾವು ಒಂದು ಒಳ್ಳೆ ಸ್ಕಿನ್ ಅನ್ನ ನಾವು ಪಡಿಬಹುದು. ಅಪ್ಲೈಂಗ್ ಲೈಕ್ ದಿಸ್, ಜಸ್ಟ್ ಸ್ವಲ್ಪ ನಾನು ಎಲ್ಲೇ ಹೋಗಿ ಹೋಮ್ ಮೀಟಿಂಗ್ ಕೊಟ್ಟಾಗ ಅಲ್ಲೇ ಯಾರಿಗಾದ್ರೂ ಒಂದ್ ಕೈಗೆ ನಾನು ಅಪ್ಲೈ ಮಾಡಿ ತೋರ್ಸಿರ್ತೀನಿ. ಈ ತರ ನೀವು ಮಸಾಜ್ ಮಾಡ್ಕೊಂಡಿರುವಾಗ ಸೊ ಎಷ್ಟೋ ಜನ ಏನಂತಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಟೈಮಿಗೆ ಹೋಗಿರ್ತಾರೆ, ಪಾರ್ಲರಿಗೆ ಹೋಗಿರ್ತಾರೆ, ಹೌದಾ, ಆಮೇಲೆ ಎಷ್ಟು ದುಡ್ಡನ್ನ ವೆಚ್ಚ ಮಾಡ್ತಾರೆ. ಸೊ ಹಾಗಿರುವಾಗ ನಾನ್ ಆಸ್ ಎ ಬ್ಯೂಟಿಷಿಯನ್, ಬಟ್ ನಾನೇನಂತಂದ್ರೆ ನಾಟ್ ಓನ್ಲಿ ಅರ್ನಿಂಗ್ ಫಾರ್ ಮನಿ ಅರ್ನ್ ಮಾಡೋಕ್ಕಿಂತನೂ ಒಂದು ಕ್ವಾಲಿಟಿಯನ್ನ ನಾವು ಕೊಟ್ಟಾಗ ಅಥವಾ ಅವರ ನಂಬಿಕೆಯನ್ನು ನಾವು ಗಳಿಸ್ಕೊಂಡಾಗ ಏನಂತಂದ್ರೆ ದಟ್ ಈಸ್ ದ ವರ್ತ್.
I'm wiping out this. Even I not used any water also. ಸೊ ಎಷ್ಟೋ ಸಾರಿ ನಾವು ಟ್ರಾವೆಲಿಂಗ್ ಅಲ್ಲಿ ಇರ್ತೀವಿ. ಇವನ್ ನಮ್ಮ ಸೋಪ್ ಕೂಡ ಅಷ್ಟೇ. ನನ್ನ ಫೇಸ್ ಅಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ಶೈನಿಂಗ್ ಕಾಣ್ತಾ ಇದೆ ಮೇಡಮ್. ಅಫ್ಕೋರ್ಸ್ ಇಮಿಡಿಯೇಟ್ ಶೈನ್ ಆಗ್ತದೆ ಸರ್ ಇದರಿಂದ. ಓಕೆ. ಈ ಗ್ಯಾನೋಡರ್ಮಾ ಟೀ ಮಾಡಿ ಉದಿ ಬಿಡುವಂತಹ ಪಾರ್ಟ್ ಇರ್ತದಲ್ಲ, ಆ ಡಸ್ಟ್ ಪಾರ್ಟ್ ಅಫ್ಕೋರ್ಸ್ ಇದು ಏನಂತಂದ್ರೆ ಒಂದು ಸ್ಕಿನ್ ನಾರಿಶಿಂಗ್ ಕೆಲಸ ಮಾಡ್ತೀವಿ. ಸೊ ರಿಯಲಿ ಏನಂತಂದ್ರೆ ಡಸ್ಟ್ ನಮ್ದು ಏನಂದ್ರೆ ಮ್ಯಾಲಿಂದ ಏನಿದಿರ್ತದ, ಇವನ್ ಆಫ್ಟರ್ ದಟ್ ನಮ್ಮ ಸ್ಕಿನ್ ಕೂಡ ಚಬ್ಬಿ ಲುಕ್ ಸ್ಮೂದಿ ಆಗ್ತದೆ. ಸೊ ರಿಯಲಿ ಇದೇನಂತಂದ್ರೆ ಒಂದು ಶೈನ್ ಬರುವಂತಹ, ಸ್ಕಿನ್ನಿಗೆ ಶೈನ್ ಬರುವಂತಹ ಕೆಲಸ ಕೊಡ್ತೀವಿ. ಸೊ ಅದೇ ರೀತಿ ಈ ನಮ್ಮ ಸೋಪ್ ಕೂಡ ನಾನು ಜಾಯಿನ್ ಆಗಿರುವುದೇ ಈ DXN ಸೋಪ್. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ದಿಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಜಸ್ಟ್ ಏನು ಇದು ನಾನ್ ಕೆಮಿಕಲ್ ಇರೋದ್ರಿಂದ, ಇವನ್ ನಮ್ಮ ಏನಂತಂದ್ರ ಟ್ರಾನ್ಸ್ ಸೋಪ್, ಆಮೇಲೆ ಮತ್ತೊಂದು ಹೊಸದ್ ಬಂದಿರೋದು ಸ್ಯಾಂಡಲ್. ಸೊ ನಾನು ಜಸ್ಟ್ ಡೈರೆಕ್ಟ್ ಅಪ್ಲೈ ಮಾಡ್ಲಿಕತ್ತೀನಿ. ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ. ಇವನ್ ಫ್ರೇಗ್ರೆನ್ಸ್ ಕೂಡ ವೆರಿ ನೈಸ್. ಕೆಮಿಕಲ್ ಇಲ್ಲ. ಜಸ್ಟ್ ನಾವು ಏನಂತಂದ್ರ ಇನ್ ಪಾರ್ಲರ್ದಲ್ಲಿ ನಾವು ಕ್ಲೆನ್ಸ್ ಮಾಡ್ತೀವಿ. ಸೊ ಡ್ರೈ ಸ್ಕಿನ್ ಇದ್ರೆ ಇದು ಲಘು ಅಬ್ಸರ್ವ್ ಆಗ್ಬಿಡ್ತದ. ಇವನ್ ಈಗ ವಿಂಟರ್ ಸೀಸನ್ ಅಲ್ಲಿ ಏನಂತಂದ್ರೆ ಕೆಲವೊಂದು ಡ್ರೈ ಆಗಿ ಸ್ಕಿನ್ ಹಿಂಗ್ ಒಡೆದು ಹೋಗುವ ಡಸ್ಟ್ ವೈಟ್ ಇದು ಬರ್ತದೆ. ಬಟ್ ಈ ಸೋಪ್ ಯೂಸ್ ಮಾಡಿದ್ರೆ ಸ್ಕಿನ್ನಿನ ಇನ್ ಮೆಲನಿನ್ ಪಾರ್ಟ್ಸ್, ಆಮೇಲೆ pH ಬ್ಯಾಲೆನ್ಸ್, ಆಮೇಲೆ ಏನಂತಂದ್ರ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಒಂದು ಆಯಿಲ್, ಸೊ ಅದನ್ನ ಅದು ಏನಂತಂದ್ರೆ ಹೊರಗೆ ಹೋಗ್ಕೊಡೋದಿಲ್ಲ, ಕನ್ಸಿಸ್ಟೆಂಟ್ ಇರ್ತದೆ ಅದ್ರಲ್ಲಿ. ಸೊ ಅದನ್ನ ವೇಸ್ಟ್ ಮಾಡಿ ಹಾಗಿರುವಾಗ ಜಸ್ಟ್ ಹಿಂಗ್ ನೋಡ್ಬೋದು. ಸೊ ಫುಲ್ಲಿ ಡ್ರೈಡ್ ಅಪ್ ಇದು ಅಬ್ಸರ್ವ್ ಆಗ್ಬಿಡ್ತು ನೋಡ್ರಿ, ಹೌದಾ? ಸೊ ನಮ್ಮ ಸ್ಕಿನ್ pH ಬ್ಯಾಲೆನ್ಸ್, ಇವನ್ ಐ ಆಮ್ ಯೂಸಿಂಗ್ ದಿಸ್ ಇಮೇಜ್ ಏನಂತಂದ್ರೆ ಜ್ಯುವೆಲ್ರಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿನೂ ನಾನು ತೆಗೆದಿಲ್ಲ, ಯಾಕಂದ್ರೆ ಇದರಲ್ಲಿ ಕೆಮಿಕಲ್ ಇಲ್ಲ. ಸೊ ಹಾಗಿರುವಾಗ ಇಂಥ ಯಾವುದೇ ಜ್ಯುವೆಲ್ರಿಗೂ ಕೂಡ ಈ ನಮ್ಮ ಸೋಪ್ ಆಗ್ಲಿ, ಡೈನಾ ಕ್ಲೀನ್ ಆಗ್ಲಿ, ಮಲ್ಟಿ ಕ್ಲೀನರ್ ಆಗ್ಲಿ ಯಾವುದು ಹಾರ್ಮ್ಫುಲ್ ಎಫೆಕ್ಟ್ ಬೀಳಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ಜಸ್ಟ್ ಇದೆಲ್ಲ ನಮ್ಮ ಸೋಪ್ ಯಾವ ರೀತಿ ಕ್ಲೆನ್ಸ್ ಮಾಡ್ತದೆ ನಮ್ಮ ಸ್ಕಿನ್ನಿಗೆ, ಯಾವ ರೀತಿ ಸ್ಮೂತ್ ಇರ್ತದ. ಈಗ ನೀವು ನೋಡ್ತಾ ಇದ್ದೀರಾ, ವಿದೌಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್. ಈ ಗ್ಯಾನೋಡರ್ಮಾ ಇರುವುದ್ರಿಂದ ಇದರಲ್ಲಿ ರಿಯಲಿ ಡರ್ಮಾ ಸ್ಕಿನ್, ಆ ಸ್ಕಿನ್ನಿಗೆ ನಾವು ಪ್ರೊಟೆಕ್ಟ್ ಮಾಡ್ಬೇಕಲ್ಲ, ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಟು ಲುಕ್ ಯಂಗ್ ಆಲ್ವೇಸ್. ಸೊ ಹಾಗಿರುವಾಗ ಯಾವುದೇ ನಾವು ನಾಟ್ ಓನ್ಲಿ ಫಾರ್ ಫೇಸ್ ಪಾರ್ಟ್, ಇವನ್ ಹ್ಯಾಂಡ್ಸ್ ಪಾರ್ಟ್ ಆಗ್ಲಿ, ಲೆಗ್ ಪಾರ್ಟ್ ಆಗ್ಲಿ, ಸೊ ಯಾವ ರೀತಿ ನಮ್ಮ ಸ್ಕಿನ್ನಿಗೆ ನಾವು ನಾರಿಶ್ ಆಗಿಟ್ಕೋಬೇಕು. ಗುಡ್. ಓಕೆ. ಗೊತ್ತಾಗ್ತದೆ. ನಮ್ಮ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೇಲೆ ನಾವ್ ಏನ್ ಹಾಕ್ತಿವಿ ಅಂತಂದ್ರ ಈ ಪೊಲ್ಯೂಟೆಡ್ ವಾತಾವರಣದೊಳಗೆಲ್ಲ ನಾವು ಎನ್ವಿರಾನ್ಮೆಂಟ್ ಒಳಗೆಲ್ಲ ನಾವು ತಿರುಗ್ತಾ ಇರ್ತೀವಿ. ಸೊ ನಮಗ ಏನಂತಂದ್ರೆ ನಮ್ ಪರ್ಟಿಕ್ಯುಲರ್ ಸ್ಕಿನ್ ಕೇರ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇರಲ್ಲ. ಸೊ ಹಾಗಿರುವಾಗ ಜಸ್ಟ್ ಇದು ಯೂಸ್ ಮಾಡಿದ್ರೆ ಸಾಕು. ಎರಡು ಕೈ ತೋರಿಸಿ ಮೇಡಮ್, ಒಂದು ಫೋಟೋ ತೆಗಿತೀನಿ, ಎರಡು ಕೈ ತೋರಿಸ್ಬಿಡಿ. ನೋಡಿದ್ರಾ, ಈಗ ಕ್ಲಿಯರ್ ಇದೆ ನೋಡಿ, ಚೇಂಜಸ್ ಕಾಣ್ತದೆ. ಓಕೆ, ಗುಡ್ ಮೇಡಮ್, ಗುಡ್. ಥ್ಯಾಂಕ್ ಯು. ಓಕೆ. ಸೊ ರಿಯಲಿ ಆಮೇಲೆ ಏನಂತಂದ್ರೆ ಸ್ಕಿನ್ ಇವನ್ ಒನ್ ಯೂಸ್ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡ್ತಿದ್ದು ಯಾವ್ದಂತ ಹೇಳಿ. ನಾನು ಭಾಲ್ಕಿಯಲ್ಲೇ ಮೊನ್ನೆ ಒಂದು ಅಗ್ರಿಕಲ್ಚರ್ ಆಫೀಸಲ್ಲೇ ಮೀಟಿಂಗ್ ಕೊಟ್ಟಿದ್ದೆ. ಸೊ ನಾನು ಹಾರ್ಡ್ಲಿ 3 ಸೋಪ್ ಅಷ್ಟೇ ತಗೊಂಡ್ ಹೋಗಿದ್ದೆ ಅಲ್ಲೇ. ಸೊ ಆಮೇಲೆ ಅವರು ನಾನು ಇಲ್ಲಿ ಧಾರವಾಡಕ್ಕೆ ಬಂದ್ಬಿಟ್ಟೆ. ಸೊ ಇನ್ಕನ್ವೀನಿಯನ್ಸ್ ಅವರಿಗೆ ಸೋಪ್ ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಆಗಿಲ್ಲ.
ನನಗೆ ಇಬ್ರು ಜನ ಮೇಡಮ್ ನೀವು ಸೋಪ್ ಯಾಕೆ ಕಳಿಸ್ತಾ ಇಲ್ಲ ಅಂತ 2-3 ಸಾರಿ ಕಾಲ್ ಮಾಡಿದ್ರಿ. ಇನ್ಕನ್ವೀನಿಯನ್ಸ್ ಆಯ್ತು, ನನಗೆ ಅವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ರಿಯಲ್ ಯಾಕಂತಂದ್ರ ಈ ವರ್ಡ್ ಅವ್ರ ಬಾಯಿಲೆ ಯಾಕೆ ಬಂತಂದ್ರ ಯಾವಾಗ ನಾನು ಡೆಮೋ ಮಾಡಿ ತೋರಿಸಿದೆ, ಆಮೇಲೆ ಆ 3 ಸೋಪ್ ಯಾರು ಯೂಸ್ ಮಾಡಿದ್ದಾರೆ, ಸೊ ಅವ್ರ ರಿಸಲ್ಟ್ ಅನ್ನ ನೋಡಿ ಅವರು ಹೇಳಿದ್ರು ಏನಂತಂದ್ರೆ ಅಫ್ಕೋರ್ಸ್ ಮೇಡಮ್ ಇಮಿಡಿಯೇಟ್ ರಿಸಲ್ಟ್ ಬರ್ಲಿಕ್ಕತ್ತದ್ರಿ ಇದ್ರದ್ದು ಅವರೇ ಹೇಳಿದ್ರು. ಸೊ ಅವರೇ ಈಗ ರೆಗ್ಯುಲರ್ ಸೋಪ್ ಅನ್ನ ಯೂಸ್ ಮಾಡ್ಲಿಕ್ಕೆ. ಸೊ ನಾನು ಕೂಡ ಜಾಯಿನ್ ಆಗಿದ್ದು ಈ ಸೋಪ್ ಇಂದಾನೆ. ಸೊ ರಿಯಲಿ ಅಷ್ಟೇ ಅಲ್ಲ, ಇದೇನಂತಂದ್ರೆ ಈಗ ರೇನಿ ಸೀಸನ್ ಅಲ್ಲಿ ಏನಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇಂಟರ್ನಲ್ ಪಾರ್ಟ್ ಅಲ್ಲಿ. ಸೊ ಅದಕ್ಕೆ ಏನಂತಂದ್ರೆ ಇದು ಆ ತರ ಯಾವ್ದೇ ಇನ್ಫೆಕ್ಷನ್ಸ್ ಕೊಡಲ್ಲ. ಸೊ ನಾನು ನನ್ನೊಬ್ರು ಟೆಸ್ಟಿಮೋನಿಯಿಂದ ಅವರು ಡಾಕ್ಟರ್ ಕಡೆ ಹೋಗಿ ಹೆಂಗ್ ತೋರ್ಸುದು, ಏನ್ ತ್ರಾಸ್ ಬೇರೆ ಆಗ್ಲಿಕ್ಕತ್ತದ. ಸೊ ಹಾಗಿರುವಾಗ ಇದು ಯೂಸ್ ಮಾಡಿ ನೋಡ್ರಿ ಅಂತ ಹೇಳಿದೆ ನಾನು ಅಷ್ಟೇ. ಒಂದ್ ಮಾತು ಅವರು ಬ್ಲೈಂಡ್ ಬಿಲೀಫ್ ಹಂಗ ನೋಡಿದ್ರು, ಬಟ್ ರಿಯಲಿ ನನಗೆ ವರ್ಕ್ ಆಯ್ತು ಇದು ಅಂತ ಹೇಳಿದ್ರು. ಸೊ ನೋಡ್ರಿ, ನಮ್ಮ ಗ್ಯಾನೋಡರ್ಮಾ ಸೋಪ್ ನಾಟ್ ಓನ್ಲಿ ಫಾರ್ ಸ್ಕಿನ್ ಪರ್ಪಸ್, ಇದು ಇಂಟರ್ನಲ್ ಇನ್ಫೆಕ್ಷನ್ಸ್ ತಡೆಯುವಲ್ಲೇ ಇದು ನಂಬರ್ 1 ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಇವನ್ ಸಮ್ಮರ್ ಅಲ್ಲೇ ಬೆವರ್ಸಾಲೆ ಆಗ್ಲಿ, ಆಮೇಲೆ ಈ ತರ ವೈಟ್ ಪ್ಯಾಚಸ್ ಆಗ್ತಾವ, ಅಲರ್ಜಿಕ್ ಆಗ್ತದ, ಇವನ್ ತುರಿಕೆ ಆಗ್ತದ, ಆಮೇಲೆ ಟ್ಯಾನ್ ಆಗ್ತದ, ಆಮೇಲೆ ಅಂತ ಸ್ಕಿನ್ ಡ್ರೈ ಅಪ್ ಆಗ್ತದ, ಗ್ಲೋ ಇರಲ್ಲ. ಸೊ ಪ್ರತಿಯೊಂದಕ್ಕೂ ಏನಂತಂದ್ರ ನಾನು ಆಸ್ ಎ ಆರ್ಗ್ಯಾನಿಕ್ ನಮಗ್ ಸ್ವಲ್ಪ ಇದು ಬೇಡ, ಕೆಮಿಕಲ್ ಬೇಡ ಅಂತ ಯಾರು ಹೇಳ್ತಾರ ಅವ್ರಿಗೆ ಜಸ್ಟ್ ನಾನು ಆಸ್ ಎ ಒನ್ ಕ್ಲೀನ್ ಅಪ್ ಮಾಡ್ತೀನಿ ವಿತ್ ದಿಸ್ ಒನ್. ಇದು ಕ್ಲೆನ್ಸಿಂಗ್ ಮಾಡ್ತೀನಿ. ಇವನ್ ಪೇಸ್ಟ್ ಇಂದನೂ ಕೂಡ ನಾನು ಏನಂತಂದ್ರ ಸ್ಕ್ರಬ್ ಆಸ್ ಅಂತ ನಾನು ಯೂಸ್ ಮಾಡಿರೋದು. ಸೊ ಪೇಸ್ಟ್ ಕೂಡ ಒಂದ್ ಒಳ್ಳೆ ನಾರಿಶಿಂಗ್ ಕೊಡ್ತದ್ರಿ ಸ್ಕಿನ್ನಿಗೆ, ಬಿಕಾಸ್ ಆಫ್ ಇದ್ರಲ್ಲಿ ಗ್ಯಾನೋಡರ್ಮಾ ಇರೋದು. ಸೊ ಅಷ್ಟೇ ಅಲ್ಲ, ಇಂಟರ್ನಲ್ ಪಾರ್ಟ್ಸ್ ಆಗ್ಲಿ ಅಥವಾ ಸ್ಕಿನ್ ನಾರಿಶಿಂಗ್ ಅಷ್ಟೇ ಅಲ್ಲ, ಇದು ಕೆಲವೊಂದು ಏನಂತಂದ್ರ ಡಾಕ್ಟರ್ ಕಡೆ ಆಗ್ಲಾರ್ದಂತದ್ದು ಕೆಲವೊಂದು ಅಂದ್ರ ಮೆಡಿಸಿನ್ಸ್ ಅದೆಲ್ಲ ಯೂಸ್ ಮಾಡಿ ಅವ್ರಿಗೆ ಎಫೆಕ್ಟ್ ಆಗಿಲ್ಲ, ಆದ್ರೆ ನಮ್ಮ ಸೋಪಿಂದ ಅವರಿಗೆ ಎಫೆಕ್ಟ್ ಆಗಿರುವಂತ ಕೆಲವೊಂದು ಟೆಸ್ಟಿಮೋನಿಯಲ್ಸ್ ಕೂಡ ನನ್ನ ಕಡೆ ಇದೆ. ಸೊ ರಿಯಲಿ, ಆಮೇಲೆ ನಮ್ ಸಿಸ್ಟರ್ ದಿವ್ಯಾ ಅವರು ಪಾರ್ಲರ್ ನಡೆಸ್ತಾರೆ. ಅವರು ಕೂಡ ಮೋರ್ ದೆನ್ 30+ ಕನ್ಸ್ಯೂಮರ್ಸ್ ಆಫ್ ದಿಸ್ ಸೋಪ್. ಕೆಲ ಕಡೆ ಜಾಸ್ತಿ ಏನಂತಂದ್ರ ಸೋಪ್ ಕೇಳ್ತಾ ಇರ್ತಾರೆ. ಸೊ ಮೇಡಮ್ ಅದು ಬೇಕು, ಯಾಕಂತಂದ್ರೆ ಯಾರ್ ಸ್ಕಿನ್ ಕೇರ್ ಅಥವಾ ಸ್ಕಿನ್ ಇದು ಪರ್ಟಿಕ್ಯುಲರ್ ಇರ್ತಾರೆ ಸ್ಕಿನ್ ಕೇರ್ ಮಾಡೋರು, ಸೊ ಅವರಿಗೆ ನಮ್ಮ ಗ್ಯಾನೋಡರ್ಮಾ ಸೋಪ್ ಬಿಡಲ್ಲ ಅವರು. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಆಫ್ ದಿಸ್ ಗ್ಯಾನೋಡರ್ಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದೇ ರೀತಿ ನಾನು ಕೆಲವೊಂದು ಏನಂತಂದ್ರೆ ಈ ಪ್ರಾಡಕ್ಟ್ಸ್ ಅನ್ನ ತಗೋತೀನಿ. ಸ್ಪಿರುಲಿನಾ ಸ್ಪೆಷಲಿ ನನಗೆ ಏನಾಯ್ತಂತಂದ್ರೆ ಸಿನ್ಸ್ 3-4 ಮಂತ್ ಇಂದ ನನಗ್ ಸ್ವಲ್ಪ ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ನಮ್ ಮನೆಯಲ್ಲೇ ಒಂದು ಒಳ್ಳೆ ಟೆಸ್ಟಿಮೋನಿಯಲ್ ಏನಂತಂದ್ರೆ ನಮ್ ಮದರ್ ಅವ್ರು ಸ್ಪೆಕ್ಟ್ ಆಗ್ತಿದ್ರು. ಸೊ ಅವರಿಗೆ ಯಾವಾಗಿಂದ ಅವ್ರು 2-3 ಸ್ಪಿರುಲಿನಾ ತಗೊಲಿಕತ್ತಾರ. ಸೊ ಅವಾಗಿಂದ ಅವ್ರೇನಂದ್ರ ಅಂತಂದ್ರೆ ನನಗ್ ಕಣ್ಣು ಸರಿ ಕಾಣಿಸ್ಲಿಕತ್ತಾವ, ನಾನು ಸ್ಪೆಕ್ಟ್ ಹಾಕ್ಲಾರ್ದೇನೆ ನೋಡ್ಬಹುದು ಅಂತ ಹೇಳಿ. ಸೊ ರಿಯಲಿ ಸ್ಪಿರುಲಿನಾ ಏನಂತಂದ್ರ ಮಹಿಳೆಯರಿಗೆ ಒಂದ್ ಒಳ್ಳೆ ಫ್ರೆಂಡ್ ಅಂತಾನೆ ಹೇಳಿದ್ದೀನಿ. ಇವನ್ ಏನಂತಂದ್ರ ಹಿಮೋಗ್ಲೋಬಿನ್ ಬ್ಯಾಲೆನ್ಸ್ ಆಗ್ಲಿ, ಆಮೇಲೆ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಇವೆಲ್ಲ ಏನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ಲಿ, ಆಮೇಲೆ ನಮ್ ಬಾಡಿ ಒಳಗೆ ಏನಂತಂದ್ರೆ ಸ್ವಲ್ಪ ಏರುಪೇರುಗಳು ಆಗ್ತಾ ಇರ್ತಾವ. ಸೊ ಮಂತ್ಲಿ ಪ್ರಾಬ್ಲಮ್ಸ್ ಆಗ್ಲಿ, ಸೊ ಇವೆಲ್ಲ ಏನಂತಂದ್ರೆ ಜಸ್ಟ್ ಒಂದು ಫುಡ್ ಮೇಟ್ ನಮ್ಗೆ. ಸೊ ನಾವೇನಂತಾರೆ ಕೆಲವೊಂದ್ಸರಿ ಉಳಿತದಂತ ಓವರ್ ಐಟಮ್ ಮಾಡ್ಬಿಡ್ತೀವಿ, ಅಥವಾ ಕೆಲವೊಂದ್ಸರಿ ಏನಂತಂದ್ರೆ ಎಲ್ಲರಿಗೆ ಸರ್ವ್ ಮಾಡಿ ನನಗ್ ಸ್ವಲ್ಪ ಇಷ್ಟ ಇರ್ಲಿ ನಡೀತದ ಅಂತ ಹೇಳಿ ಆ ತರ ನಮ್ದು ಡಯಟ್ ಅಲ್ಲೇ ಹಿಂದ್ ಮುಂದಾಗ್ತದ. ಅಷ್ಟೇ ಅಲ್ಲ, ಕೆಲವೊಂದ್ಸರಿ ಗಡಬಡಿ ಒಳಗೆ ನಾವು ಮಾರ್ನಿಂಗ್ ಫುಡ್ ಆಗ್ಲಿ ಅಥವಾ ಆಫ್ಟರ್ನೂನ್ ಲಂಚ್ ಆಗ್ಲಿ ನಾವು ಸ್ಕಿಪ್ ಮಾಡುವಂತ ಕೆಲವೊಂದು ಪ್ರಸಂಗಗಳು. ಸೊ ಹಾಗಿರುವಾಗ ಜಸ್ಟ್ ನಮ್ಮ ಈ ಸ್ಪಿರುಲಿನಾ ಒಂದು 3 ಟ್ಯಾಬ್ಲೆಟ್ ನಾನು ತಗೊಂಡಿರ್ತೀನಿ. ಆಮೇಲೆ ಅಷ್ಟೇ ಅಲ್ಲ, ಇದ್ರ ಜೊತೆ ನಾನು ತ್ರಿಫ್ಲಾ ಆಮೇಲೆ ನೀಮ್ ನೋಡ್ರಿ ಎಷ್ಟು ನಮಗ ಸಿಹಿ ಆಮೇಲೆ ಹುಳಿ ಇವೆಲ್ಲ ಏನಂತಂದ್ರ ಒಗರು. ಸೊ ಇದೆಷ್ಟು ಇಂಪಾರ್ಟೆಂಟ್, ಇವನ್ ಕಹಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಾವು ಹಾಗಲಕಾಯಿನೂ ನಮ್ಮ ಆಹಾರದ ಕಂಟೆಂಟ್ ಅಲ್ಲೇ ಡೈಲಿ ಒಂದ್ ಪಾರ್ಟ್ ಆಫ್ ಕಹಿ ಪದಾರ್ಥವನ್ನು ತಗೋಬೇಕು ನಾವು ಆಕ್ಚುಲಿ, ಅಂದ್ರೆ ನಮ್ಮ ಬಾಡಿಯಲ್ಲೇ ಡಯಟ್ ಇರ್ತದೆ. ಇವನ್ ದಿಸ್ ನೀಮ್ ಇದೇನಂತಂದ್ರೆ ಒಂದು ಬ್ಲಡ್ ಪ್ಯೂರಿಫೈ, ಇವನ್ ಪಿಂಪಲ್ಸ್ ಅವೆಲ್ಲ ಆಗ್ತಾವ ಕೆಲವೊಂದು ಮೊಡವೆಗಳು. ಸೊ ಅವೆಲ್ಲ ಇಂಟರ್ನಲ್ ಇಂದ ಸ್ಕಿನ್ ಗ್ಲೋ ಇರ್ತದ. ಆಮೇಲೆ ಇವನ್ ಬ್ಲಡ್ ಪ್ಯೂರಿಫೈ ಮಾಡ್ಲಿಕ್ಕೂ ಇದು ಹೆಲ್ಪ್ ಆಗ್ತದೆ, ಸ್ಕಿನ್ ನಾರಿಶಿಂಗ್ ಮಾಡ್ಲಿಕ್ಕೂ ಇದು ಹೆಲ್ಪ್ ಆಗ್ತದೆ. ಸೊ ಹಾಗಿರುವಾಗ ಈಗ ಮೊದ್ಲಿನ ಜನ ಎಲ್ಲಾ ಬೇವು ತಗೊಂಡು ಅದ್ರಲ್ಲಿಂದ ಸ್ನಾನ ಮಾಡ್ತಿದ್ರು, ಬಟ್ ಈಗೆಲ್ಲ ನಮ್ಗೆ ಅದಕ್ಕೆ ಟೈಮ್ ಇಲ್ಲ. ಏನಾದ್ರೂ ಥ್ಯಾಂಕ್ಸ್ ಟು ಅವರ್ ಕಲ್ಚರ್ ಅಂತ ಹೇಳಿಕ್ ಇಷ್ಟಪಡ್ತೀನಿ.
ನಾವು ಬೇವು ತಗೊಂಡು ಬಂದು ದುಡ್ಡು ಕೊಟ್ಟು ಬೇವು ತಗೊಂಡು ಬಂದು ನೀರಲ್ಲಿ ಹಾಕಿ ಆ ಸ್ನಾನ ಮಾಡ್ತೀವಿ ಅಟ್ಲೀಸ್ಟ್ ವರ್ಷಕ್ಕೆ 1 ಅಥವಾ 2 ದಿವಸ. ಸೊ ನಾವು ಆಕ್ಚುಲಿ ಡೈಲಿ ಮಾಡಿದ್ರೆ ಯಾವ್ದು ರೋಗಗಳೆಲ್ಲ ಬರಲ್ಲ, ಆದ್ರೆ ಅನಿವಾರ್ಯತೆ. ಸೊ ಹಾಗಿರುವಾಗ ನಾನು ಜಸ್ಟ್ 3 ಸ್ಪಿರಿಲ್ನ, 1 ತ್ರಿಫಲಾ, ಆಮೇಲೆ 1 ನೀಮ್ ಡೈಲಿ ತಗೋತೀನಿ. ಸೊ ಇದರಿಂದ ತ್ರಿಫಲಾ ಇದರಿಂದ ಏನಂತಂದ್ರೆ ನನಗೆ ಸ್ವಲ್ಪ ಈ ಆಂಕಲ್ ಪಾರ್ಟ್ ಅಲ್ಲೇ ನನಗೆ ಸ್ವೆಲ್ಲಿಂಗ್ ಬರ್ಲಿಕ್ಕತ್ತಿತ್ತು. ಬಿಕಾಸ್ ಆಫ್ ಜಾಸ್ತಿ ನಿಲ್ಲೋದು, ಸ್ಟೇರ್ಸ್ ಹತ್ತೋದು ಇಳಿದು ಸ್ಕೂಲಲ್ಲೇ. ಸೊ ಹಾಗಿರುವಾಗ ಏನಂತಂದ್ರೆ ಕೂಡ್ಲಿಕ್ಕೆ ಆಗ್ತಾ ಇರಲ್ಲ, ನಡಿಲಿಕ್ಕೆ ಇಮಿಡಿಯೇಟ್ ಎದ್ದ ತಕ್ಷಣ ಕಾಲು ಊರ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಆಗಿರುವಾಗ ನನಗೇನಂತಂದ್ರೆ ಸ್ವಲ್ಪ ಗುಡ್ ಚೇಂಜಸ್ ಆಗಿರುವುದು ಈ ನೀಮ್ ಮತ್ತು ತ್ರಿಫಲಾ ತಗೊಳಿಕತ್ತೀನಿ. ಇದರಿಂದ ರಿಯಲಿ ನನಗ ಒಂದು ಗುಡ್ ರಿಸಲ್ಟ್ ಬಂದಿದೆ. ಆ ಸ್ವೆಲ್ಲಿಂಗ್ ಇದೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ಐ ಕ್ಯಾನ್ ವಾಕ್ ಈಸಿಲಿ ಬಿಕಾಸ್ ಆಫ್ ದಿಸ್. ಆಂಕಲ್ ಏನಂತಂದ್ರೆ ಸ್ವೆಲ್ಲಿಂಗ್ ಆದ್ರ ಅದು ಒಂಥರ ವೇರಿಂಗ್ ಮಾಡ್ಲಿಕ್ಕೂ ಬರಲ್ಲ, ಶೂಸ್ ವೇರಿಂಗ್ ಮಾಡ್ಲಿಕ್ಕೆ ಬರಲ್ಲ, ಕಾಲ್ ಇಮಿಡಿಯೇಟ್ ಇರ್ಲಿಕ್ಕೆ ಲಘು ಲಘು ಹೋಗ್ಲಿಕ್ಕೆ ಬರಲ್ಲ. ಸೊ ಅಂತದ್ರೊಳಗ ಈ ಸ್ಪಿರಿಲ್ನ ಆಮೇಲೆ ನೀಮ್ ವರ್ಕ್ ಆಗ್ತದ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಲ್ಲ, ಈವ್ನಿಂಗ್ ನಾನು ಬಂದ ತಕ್ಷಣ ನನಗೊಂದು ಅಡಿಕ್ಟ್ ನಾನು ಆಗಿರೋದು ಏನಂತಂದ್ರೆ ನಮ್ಮ ಈ ಕಾಫಿ. ರಿಯಲಿ ಇದು ಲಿಂಬ್ಡಿ 2-in-1 ಕಾಫಿ ನನಗ ಏನಂತಂದ್ರೆ ನನ್ನ ಫಸ್ಟ್ ನಾನು ಟೀ ಜಾಸ್ತಿ ಕುಡಿತಿದ್ದಿಲ್ಲ, ಬರೀ ಕಾಫಿನ ಕುಡಿತಿದ್ದೆ. ಬಟ್ ಯಾವಾಗ ಇದು ನನಗೆ ಇಂಟ್ರೊಡ್ಯೂಸ್ ಆಯ್ತು, ಸೊ ಅವಾಗಿಂದ ನಾನು ಇದೇ ಕಾಫಿಯನ್ನು ಕುಡಿತೀನಿ. ಅಫ್ಕೋರ್ಸ್ 1 ಸೆಷನ್ ನಾನು 4 ಕಪ್ ಮಾಡಿರ್ತೀನಿ. ಇಮಿಡಿಯೇಟ್ ನಾನು ಎಷ್ಟು ಎಕ್ಸಾಸ್ಟ್ ಆಗಿ ಬರ್ತೀನಿ ಅಂತಂದ್ರೆ ಇದು ಜಸ್ಟ್ ಒಂದು 1/2 ಟೀ ಸ್ಪೂನ್ ಹಾಕಿ ಒಂದು ನೀರಲ್ಲೇ ಕಲಸ್ಬಿಟ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕುಡಿದು ಬಿಟ್ರೆ ರಿಯಲಿ ಒಂದು 5ರಿಂದ 10 ನಿಮಿಷ ಒಳಗ ನಿಮ್ದು ಏನ್ ಎಕ್ಸಾಸ್ಟೆನ್ಸ್ ಇರ್ತದೆ, ಸೊ ಇಟ್ ಟರ್ನ್ಸ್ ಇಂಟು ಫ್ರೆಶ್ನೆಸ್, ರಿಯಲ್ ಫ್ರೆಶ್ನೆಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಈಗ ನಾವು ಟೀಚರ್ ಪ್ರೊಫೆಷನ್ ಅಲ್ಲಿ ಅದೀವಿ, ಆಮೇಲೆ DXN ಮಾರ್ಕೆಟಿಂಗ್ ಮಾಡ್ಬೇಕು, ಸೊ ಇವೆಲ್ಲ ಆಮೇಲೆ ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೇಕು. ಸೊ ಇವೆಲ್ಲ ಇರೋದ್ರಿಂದ ನಮಗೆ ಏನಂತಂದ್ರೆ ಅಫ್ಕೋರ್ಸ್ ವಿ ಹ್ಯಾವ್ ಟು ಬಿ ಆಕ್ಟಿವ್ 100% ಆಲ್ವೇಸ್. ಸೊ ಹಾಗಿರುವಾಗ ಏನಂತಂದ್ರೆ ನಾವು ಈ ನಮ್ಮ DXN ಪ್ರಾಡಕ್ಟ್ ಅನ್ನ ಬಳಸಿ ನಾವು ಚಾರ್ಜ್ 100% ಚಾರ್ಜ್ ಇರ್ಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಈಗ ನಮ್ಮಲ್ಲಿ ಏನಂತಂದ್ರೆ ಬಹಳಷ್ಟು ನಮ್ಮ ಕನ್ಸ್ಯೂಮರ್ಸ್ ಇದನ್ನ ತಗೊಲಿಕತ್ತಾರೆ. ಇವನ್ ಸಣ್ಣ ಹುಡುಗರಿಗಾಗ್ಲಿ ದೊಡ್ಡವರಿಗಾಗ್ಲಿ. ನಮ್ಮ ಮಗನಿಗಂತೂ ಮೊದಲ ಸೊ ಮೈಸಲ್ ಅವನಿಗಂತ ಪರ್ಟಿಕ್ಯುಲರ್ ಅದು ಅಂದ್ರೆ ಇಲ್ಲ ಇದು ಹಂಗ ಅದು ಹಂಗಂತ ಹೆಸರಿಟ್ಟು ಅದು ಬೇಡ ಇದು ಬೇಡ ಅನ್ನೋನು ಜಸ್ಟ್ ಊಟ ಮಾಡ್ತಾ ಇದ್ರಲ್ಲ. ಬಟ್ ಈಸ್ ಟೇಕಿಂಗ್ ದಿಸ್ ರೆಗ್ಯುಲರ್. ಸೊ ನನಗಿದು ಬಹಳ ಇಷ್ಟ ಆಗ್ತದೆ, ಹಸಿವಾಗ್ತದ್ರಿಂದ, ಆಮೇಲೆ ಎನರ್ಜಿ ಫೀಲ್ ಮಾಡ್ತೀನಿ. ಸೊ ಹಾಗಿರುವಾಗ ಇದೇನಂತಂದ್ರೆ ಜಸ್ಟ್ ವೆರಿ ಇಂಪಾರ್ಟೆಂಟ್ ಫಾರ್ ಏನಂತಂದ್ರೆ ಇದು ಫುಡ್ ಸಪ್ಲಿಮೆಂಟ್. ಸೊ ನಮ್ ಏನ್ ನಾವು ದಿನನಿತ್ಯದ ಆಹಾರಗಳನ್ನ ನಾವು ತಗೊಂಡಿರ್ತೀವಿ, ಸೊ ಅದು ಏನಂತಂದ್ರೆ ಕೆಲವೊಂದು ಪರಿಪೂರ್ಣತೆ ಸಿಗಲ್ಲ ಬಿಕಾಸ್ ಆಫ್ ಅಡಲ್ಟ್ರೇಷನ್, ಕೆಮಿಕಲೈಸೇಷನ್. ಸೊ ಇಂಥದ್ರಲ್ಲೇ ನಾವು ಒಂದು ಒಳ್ಳೆ ಫುಡ್ ಸಪ್ಲಿಮೆಂಟ್ ನಾವು ಇಡ್ಲೇಬೇಕು. ಯಾವ ರೀತಿ ನಾವು ಫ್ರಿಡ್ಜ್ಗೆ ಸ್ಟೆಬಿಲೈಸರ್ ಇರ್ತದ, ಹೌದಾ, 2-ವೀಲರಿಗೆ ನಾವು ಯಾವ ರೀತಿ ಒಂದು ಹೆಲ್ಮೆಟ್ ಅನ್ನ ನಾವು ಹಾಕಿ ನಮಗ್ ಪ್ರೊಟೆಕ್ಟ್ ಮಾಡ್ಕೋತೀವಿ, ಅಷ್ಟೇ ಅಲ್ಲ 4-ವೀಲರ್ಗೆ ಯಾವ ರೀತಿ ಸ್ಟೆಪ್ನಿ ಇರ್ತದೆ. ಸೊ ಆ ತರ ಈ ಫುಡ್ ಸಪ್ಲಿಮೆಂಟ್ ಅನ್ನೆಲ್ಲ ನಾವು ನಮ್ಮ ಲೈಫ್ ಅಲ್ಲೇ ಅಳವಡಿಸಿಕೊಂಡ್ರೆ ಅಫ್ಕೋರ್ಸ್ ನಾವು ಮುಂದೆ ಆಗುವಂತಹ ಏನಾದ್ರು ತೊಂದರೆಗಳಿಗೆ ನಾವು ಫೇಸ್ ಮಾಡ್ಲಿಕ್ಕೆ ಅಥವಾ ಅದಕ್ಕೆ ಅವಾಯ್ಡ್ ಮಾಡಿ ಒಂದು ಆರೋಗ್ಯವಂತ ಜೀವನವನ್ನು ನಾವು ವ್ಯತೀತ ಮಾಡ್ಲಿಕ್ಕೆ ನಮಗಿದು ಒಳ್ಳೆ ಸಹಾಯಕಾರಿಯಾಗಿರುವಂತಹ ಈ DXN ಪ್ರಾಡಕ್ಟ್ಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಲ್ಲ, ಸೊ ಮೊನ್ನೆ ಮೇಡಮ್ ಅವ್ರು ಹೇಳಿದ್ರು, ಸೊ ಐ ಆಮ್ ಆಲ್ಸೋ ಯೂಸಿಂಗ್ ದಿಸ್ ಒನ್ ನೋನಿ. ಅಫ್ಕೋರ್ಸ್ ನಾನು ಮೊದಲು ಯಾವ್ದೋ ಒಂದು XYZ ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತಿದ್ದೆ. ಬಟ್ ಯಾವಾಗಿಂದ ಈ ನೋನಿ ಹೇರ್ ಡೈ ಬಂತು, ಸೊ ನಾನು ಯಾಕಂದ್ರೆ ನಮಗ್ ಟೈಮ್ ಇರಲ್ಲ ಹೆಚ್ಚು. ಸೊ ಇನ್ಸ್ಟೆಂಟ್ ಆಗಿ ನಾವು ಏನಂತಂದ್ರೆ ರೆಡಿ ಆಗಿರ್ಬೇಕು, ಇವೆಂಟ್ ಇರ್ಲಿ ಏನೇ ಇರ್ಲಿ. ಸೊ ಅವಾಗ ಏನಂತಂದ್ರೆ ಜಸ್ಟ್ ವಿ ಹ್ಯಾವ್ ಟು ಲುಕ್ ಗುಡ್. ಅವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅಫ್ಕೋರ್ಸ್ ಫಾರ್ ಗ್ರೇ ಹೇರಿಗೆ ಇದು ಜಸ್ಟ್ ಇನ್ಸ್ಟೆಂಟ್ ಆಗಿ ಬಳಸುವಂತ ಏನಂತಂದ್ರೆ 15 minutes to half an hour ನೀವು ಅಪ್ಲೈ ಮಾಡಿ ಇಡ್ಬೇಕು ಆಸ್ ಅ ಶಾಂಪೂ. ಓಕೆ, ಆಫ್ಟರ್ ದಟ್ ನೀವು ಇದೇನಂತಂದ್ರ ಇಮಿಡಿಯೇಟ್ ಶಾಂಪೂ ಹಚ್ಚಬಾರ್ದು, ಬೇರೆ ಯಾವ್ದಾದ್ರು. ನಮ್ ಶಾಂಪೂ ಹಚ್ಚಿದ್ರೆ ಪರವಾಗಿಲ್ಲ, ಆದ್ರೆ ಬೇರೆ ಶಾಂಪೂ ಹಚ್ಚಬೇಕಂದ್ರ ನೆಕ್ಸ್ಟ್ ಅಂದ್ರೆ ಮರುದಿವ್ಸ 2ನೇ ದಿವ್ಸ ಹಚ್ಚಿದ್ರೆ ಒಳ್ಳೇದು, ಯಾವ್ದೇ ಶಾಂಪೂ ಆಗ್ಲಿ
ಎರಡನೇ ದಿವ್ಸ ಹಚ್ಬೇಕು. ಅದೇ ದಿವ್ಸ ಹಚ್ಚಿದ್ರೆ ಸ್ವಲ್ಪ ಇಮಿಡಿಯೇಟ್ ಹೋಗುವಂತ ಚಾನ್ಸಸ್. ಬಟ್ ವೆರಿ ಗುಡ್ ಪ್ರಾಡಕ್ಟ್ ಬೈ ಅವರ್ ನೋನಿ, ಏನು ನಮ್ಮ DXN ನಮಗೆ ಕೊಟ್ಟಿದೆ ನೋನಿ ಶಾಂಪೂ. ರಿಯಲಿ ಇದು ಹೇರ್ ಕಲರ್ ಅಂದ್ರೆ ಬ್ಲಾಕ್ ಹೇರ್ ಗ್ರೇ ಕಲರ್ ಗೆ ನಾವು ಬ್ಲಾಕ್ ಆಗಿ ಟರ್ನ್ ಆಗಿ ಒಂದು ಬ್ಯೂಟಿಫುಲ್ ಲುಕ್ ಅನ್ನ ತೋರಿಸಲಿಕ್ಕೆ ದಿಸ್ ಇಸ್ ವಂಡರ್ಫುಲ್ ಪ್ರಾಡಕ್ಟ್. ರಿಯಲಿ ವಿ ಆರ್ ವೇಟಿಂಗ್ ವೆರಿ ಈಜರ್ಲಿ ಸರ್. ರಿಯಲಿ ಹೇರ್ ಡೈ ಬರ್ತಾ ಇದೆ ಅಂತಂದ್ರೆ ನಾನಂತೂ ಯಾವಾಗ ಬರ್ತದೆ ಅಂತ ಹೇಳಿ ಕಾಯ್ತಿದ್ದೆ. ರಿಯಲಿ ಇದು ನಾನು ಯೂಸ್ ಮಾಡಿದೀನಿ 2-3 ಸೆಷನ್ ನಾನು ಯೂಸ್ ಮಾಡಿದೀನಿ. ಅಫ್ಕೋರ್ಸ್ ನನಗೆ ಡೆಮೋ ಮಾಡ್ಲಿಕ್ಕೆ ಆಗಿಲ್ಲ, ಅದು ವಿಡಿಯೋ ತಗೊಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಒಂದೇ ನಾನು ಯಾರಿಗಾದ್ರೂ ಇದು ತಗೊಂಡು ನಾನು ಅದರ ಡೆಮೋ ಮಾಡಲು ತೋರಿಸ್ತೀನಿ. ಸೊ ವಂಡರ್ಫುಲ್ ಪ್ರಾಡಕ್ಟ್ ಬೈ DXN, ದಿಸ್ ನೋನಿ ಶಾಂಪೂ. ಅಫ್ಕೋರ್ಸ್ ಅಂಡ್ ದಿಸ್ ಇಸ್ ವೆರಿ ಆರ್ಗ್ಯಾನಿಕ್ ಆಲ್ಸೋ. ನನಗೆ ಅನಿಸ್ತು, ಯಾಕಂತಂದ್ರೆ ಬೇರೆ ಡೈ ಹಚ್ತಾ ಇದ್ದಾಗ ಸ್ವಲ್ಪ ಕಣ್ಣುರಿ ಅಥವಾ ಹೇರ್ ಫಾಲ್ ಆಗೋದು ಜಾಸ್ತಿ ಇತ್ತು. ಬಟ್ ಈಗ ಏನಂತಂದ್ರೆ ಅಫ್ಕೋರ್ಸ್ ಹೇರ್ ಕೂಡ ಏನಂತಂದ್ರೆ ಥಿಕ್ನೆಸ್ ಬರ್ತಾ ಇದೆ. ಸೊ ಇವನ್ ಕವರ್ಸ್ ದ ಗ್ರೇ ಕಲರ್ ಆಲ್ಸೋ. ಸೊ ನಾನು ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಯೂಸ್ ಮಾಡ್ತೀನಿ. ಸೊ ರಿಯಲಿ ವರ್ತ್ ಇಟ್. ಒಳ್ಳೆ ಪ್ರಾಡಕ್ಟ್ ಅನ್ನ ನಮಗೆ DXN ಸಿಕ್ಕಿದೆ. ಸೊ ಅಷ್ಟೇ ಅಲ್ಲ, ಇವನ್ ನಾವು ಯೂಸ್ ಮಾಡ್ತಾ ಇರೋದು ತುಳಸಿ ಕೂಡ. ಸೊ ರಿಯಲಿ ಇದು ಆರ್ಗ್ಯಾನಿಕ್. ತುಳಸಿ ಅಂದ್ರೆ ದೇವತೆ ಅಂತ ಹೇಳಿ ನಾವು ಅದನ್ನ ಅಂದ್ರೆ ನಮಸ್ಕಾರ ಮಾಡಿದ್ರು, ಹೌದಾ. ಸೊ ವೆರಿ ವಂಡರ್ಫುಲ್ ಪ್ರಾಡಕ್ಟ್ ವಿ ಹ್ಯಾವ್. ಮೊದಲಿನ ಜನ ಎಲ್ಲ ಒಂದು ತುಳಸಿ ತಗೊಂಡು ತಿಂದು ಹೋಗ್ತಿದ್ರು. ಬರೀ ಒಂದು ತುಳಸಿ ಎಲೆ ಎಷ್ಟು ವರ್ತ್, ಅದು ನಮಗೆ ಎಷ್ಟು ಕೆಲಸ, ಎಷ್ಟು ಪರಿಣಾಮಕಾರಿ. ಸೊ ಜಸ್ಟ್ 1 ಡ್ರಾಪ್ ಆಫ್ ತುಳಸಿ ನೀವು ಡೈಲಿ ಒಂದು ಬಾಯಿಗೆ ಹಾಕೊಂಡು ಹೋದಾಗ, ಮನೆಯಿಂದ ಹೊರಗೆ ಬಿದ್ದಾಗ ಫ್ರಿಗ್ರೆನ್ಸ್ ಸರಿ ಇರ್ತದ, ಬಾಯಿ ವಾಸನೆ, ನಿಮ್ಮ ದಿವ್ಸನು ಚಲೋ ಹೋಗ್ತದ. ಆಮೇಲೆ ಈಗೇನಂತಂದ್ರೆ ಅಲರ್ಜಿಕ್ ಆಗ್ತಾ ಇರ್ತದ ಹೊರಗೆಲ್ಲ. ವಾತಾವರಣ ಇಲ್ಲಾದ್ರೂ ಸ್ವಲ್ಪ ಡಸ್ಟ್ ಬಂತು ಅಥವಾ ಬೇರೆ ಯಾವ್ದಾದ್ರು ವಾಸನೆ ಬಂತು, ಕೆಮ್ಮುದು, ಶೀನುದು. ಸೊ ಅದೆಲ್ಲ ಏನಂತಂದ್ರೆ ಈ ನಮ್ಮ ತುಳಸಿ ಇದೆಲ್ಲ ಪಂಚ್ ತುಳಸಿ. ಸೊ ಇದನ್ನ ಅದು ತಡೆಗಟ್ತದೆ ಅಲರ್ಜಿ, ಸ್ಮಾಲ್ ಟೈಪ್ ಆಫ್ ಅಲರ್ಜಿ ಕೂಡ ಇನ್ಫೆಕ್ಷನ್ ಆಗ್ಲಾರ್ದೆ ನೋಡ್ತದೆ ತುಳಸಿ. ಸೊ ವಿ ಹ್ಯಾವ್ ಟು ಯೂಸ್ ನಾಟ್ ಓನ್ಲಿ ಫಾರ್ ಸ್ಮಾಲ್ ಚಿಲ್ಡ್ರನ್, ನಾಟ್ ಓನ್ಲಿ ನಮ್ಮ DXN ಪ್ರಾಡಕ್ಟ್ ಗೆ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹೌದಾ. ಯಾವ್ದು ಸೈಡ್ ಎಫೆಕ್ಟು ಇಲ್ಲ. ಸೊ ಆರಾಮಾಗಿ ಧಾರಾಳವಾಗಿ ನೀವು ಎಲ್ಲಾ ಪ್ರಾಡಕ್ಟ್ಸ್ ನೀವು ಬಳಸಬಹುದು. ಆಮೇಲೆ ಏನಂತಂದ್ರ ನಿಮ್ಮ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ನೀವು ಪಡಿಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಆಫ್ ದಿಸ್ ಆಲ್. ನಮ್ಮಲ್ಲೇ ಎಲ್ಲಾ ನಮ್ಮ ಗ್ಯಾನೋಡರ್ಮಾ ಇಂದ ಸಿಕ್ಕಿರುವುದು. ಅಫ್ಕೋರ್ಸ್ ನಾನಂತೂ ಆಲ್ಮೋಸ್ಟ್ ಇಲ್ಲಿಲ್ಲ ಅಂತಂದ್ರೆ ಒಂದ್ 10ರಿಂದ 15 ಪ್ರಾಡಕ್ಟ್ ಅನ್ನ ನಾನು ಡೈಲಿ ಬಳಸ್ತೀನಿ. ನಮ್ಮ ಟೀ, ಕಾಫಿ, ನೋನಿ, ನೀಮ್, ಸುರುಳಿನ ಪೇಸ್ಟ್, ಬ್ರಷ್. ಸೊ ಇವೆಲ್ಲ ಏನಂತಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮಂತ ಹೇಳಿಕ್ ಇಷ್ಟಪಡ್ತೀನಿ. Okay, okay. Very good, madam. Very good presentation. Really, it is worth ಎಷ್ಟಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಪ್ರತಿ ಒಂದು ಪ್ರಾಡಕ್ಟ್ ಅನ್ನ ಡೆಮೋ ಮಾಡೋದ್ರ ಜೊತೆಗೆ ಅದರ ಏನು ಲಾಭಗಳಿದೆ, ಅದರಿಂದ ಏನ್ ಮಾಡಿದ್ರೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲ ಸಿಕ್ಕದಂತ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ನಮ್ಮ ಸ್ತೋತ್ರಗಳಿಗೆ ನೀವು ಕೊಟ್ಟಿದ್ದೀರಿ. ರಿಯಲಿ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಮ್ಮಿ. ಯಾಕಂದ್ರೆ ಆಕ್ಚುಲಿ ಇವತ್ತು ಟ್ರೈನಿಂಗ್ ಇರ್ತಿತ್ತು, ಯೂಶುವಲಿ ಸಂಡೇ ಟ್ರೈನಿಂಗ್. ಗೊತ್ತಾಯ್ತು ನೀವು ಬ್ಯುಸಿ ಇದ್ದೀರಿ ಅಂತ ನನಗೆ ಗೊತ್ತಾಗಿದೆ. ನೀವು ಯಾಕಂದ್ರೆ ಕ್ಲಾಸ್ಗೆ ಹೋಗ್ತಾ ಇರ್ತೀರಿ ಬೇಗನೆ, ಹಾಗಾಗಿ ಅದರ ದಿವಸ ನಿಮ್ಗೆ ಬೇರೆ ದಿನ ಆಗುದಿಲ್ಲ. ಬಟ್ ಅದಕ್ಕೋಸ್ಕರ ನಿಮ್ಗೆ ಸಂಡೇ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ನೀವು ಡೆಮೋ ಮಾಡಿದ್ರಿ. ಡೆಮೋಕ್ಕೆ 1-2 ಮಾತೇ ಇಲ್ಲ, ಅಷ್ಟು ಕ್ಲೀನ್ ಆಗಿ ಡೆಮೋ ಮಾಡಿದ್ರಿ. ಇನ್ನು ಏನಾದ್ರೂ ಜನರಿಗೆ ಡೌಟ್ ಇದ್ರೆ ನಾವು ಕೇಳೋಣ. ಈಗ ಒಂದು 5 ನಿಮಿಷ ಟೈಮ್ ಕೊಡಿ ನೀವು ನಮ್ ಜೊತೆಗೆ. ಸೊ ಯಾರಿಗಾದ್ರೂ ಇನ್ನೂ ನಿಮ್ಗೆ ಡೌಟ್ ಇದ್ರೆ ಅವರು ಕೇಳಲಿಕ್ಕಿದ್ದಾರೆ. ಸೊ ಹಾಗೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆರ್ತಿ ಅವರೇ. ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಇಲ್ಲಿಂದಾನೆ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ, ಯಾರಾದ್ರೂ ಕೇಳಲಿಕ್ಕಿದ್ರೆ, ಏನಾದ್ರೂ ಡೌಟ್ ಇದ್ರೆ ಮೇಡಮ್ ನಿಮ್ ಜೊತೆಗಿದ್ದಾರೆ, ನೀವು ಮಾತಾಡ್ಬೋದು. ಹೇಳಿ ಸರ್. ವಂಡರ್ಫುಲ್ ಸೆಷನ್ ಆರ್ತಿ ಪಾಂಡೆ ಅವ್ರು. ಎಂತದು ಅಂದ್ರೆ ಇವತ್ತು ನೋಡಿ, ನೀವು ಬಿಸಿ ಶೆಡ್ಯೂಲ್ ಅಲ್ಲಿ ಟೀಚರ್ ಆಗಿ ಕ್ಲಾಸ್ ಹೋಗಿ ಪಾಠ ಮಾಡಿ, ಮನೆ ಕೆಲಸ ಮಾಡಿ, DXN ಡೆಮೋ ಮಾಡಿ, ಕೆಲವೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಡೆಮೋ ತೋರಿಸಿ ಎಲ್ಲ ಮಾಡ್ತೀರಾ ನೋಡಿ. ಇವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ಕೆಲವ್ರಿಗೆ ಏನು ಇರಲ್ಲ,
ಬರೀ ಕಾರಣಗಳನ್ನು ಕೊಡ್ತಾರೆ. ಸರ್ ಹೇಳ್ದಂಗೆ ನಮ್ಗೆ ಆಗಲ್ಲ, ನಮ್ಮ ಯಜಮಾನ್ರು ಬೇಡ ಅಂದ್ರು, ನಮ್ಮ ಅಕ್ಕ ಬೇಡ ಅಂದ್ರು, ನಮ್ಮ ತಂಗಿ ಬೇಡ ಅಂದ್ರು, ಬರೀ ಇದೇ ಕಾರಣವನ್ನ ಕೊಡ್ತಾರೆ. ನೋಡಿ ನೀವೆಲ್ಲ ಎಷ್ಟು ಮನೆ ಕೆಲಸ, ಸ್ಕೂಲ್ಗೆ ಹೋಗಿ ಇದ್ ಮಾಡ್ಕೊಂಡಾಗ ಹಂಗಂದ್ರೆ ನಾವು ಇದ್ರಲ್ಲಿ ನಾವು ಏನು ಇಲ್ಲ. ನೀವು ಇಷ್ಟು ನೋಡಿ ಎಲ್ಲ ಡೆಮೋ ತೋರಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಯ್ತು. ಇದು ನಾವು ಸರ್ ಹತ್ರ ನಾವು ವಿಡಿಯೋ ಹಾಕ್ಸ್ಕೋತೀವಿ, ನಾವು ಬೇರೆ ಕಡೆ ನಾವು ಇದನ್ನ ಶೇರ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇಂಥವ್ರು ಬೇಕು. ಹಾಗಾಗಿ ಕೆಲವ್ರು ನಾವು ಇನ್ಸ್ಪಿರೇಷನ್ ಮಾಡ್ಬೋದು. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ಮೇಡಮ್ ಹತ್ರ ಕೇಳಲಿಕ್ಕಿದ್ರೆ ಕೇಳಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಸರ್. ನಾನು ಸಹ ನಿಮ್ಮಂಗೆ ಸೋಪ್ ನಿಂದ ಫಸ್ಟ್ ಬಂದದ್ದು. ಸೋಪ್ ನನ್ನ ಫೇವರೇಟ್. ಆಮೇಲೆ ಎಲ್ಲಾ ಡಿಎಕ್ಷನ್ ಎಲ್ಲಾ ಪ್ರಾಡಕ್ಟ್ ಫೇವರೇಟ್ ಆಗಿದೆ. ಈಗ ಬಂದಂತ 200 ಚಿಲ್ಲರೆ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೇನೆ, ಯಾವ್ದನ್ನು ಬಿಟ್ಟಿಲ್ಲ. ಇವನ್ ಶರ್ಟ್ ಇರ್ಬೋದು, ಬನಿಯನ್ ಇರ್ಬೋದು, ಅದನ್ನು ಸಹ ತಗೊಂಡೇನೆ. ಈಗ ಸ್ಪೆಷಲಿ ನನಗೆ ಡೈನಾ ವಾಶ್ ಅತ್ಯಂತ ಖುಷಿ ಕೊಡುವಂಥದ್ದು. ಎಲ್ಲಿ ಹೋದ್ರು ಡೆಮೋ ಮಾಡ್ತಿದ್ದೇನೆ, ಆಟೋಮೆಟಿಕ್ ಆಗಿ ಆರ್ಡರ್ ಬರ್ತದ. ನೀವು ನೋಡಿ ಕಾರಣ ಹೇಳ್ತಾರೆ ಅಂತ ಹೇಳಿ, ನೀವು ಸ್ಕೂಲ್, ನಾನು ಕಾಲೇಜ್ ಲೆಕ್ಚರರ್ ರಿಟೈರ್ ಆದವನು. ಆದ್ರೆ ಟೈಮ್ ತಗೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು. ಶೈನಿಂಗ್ ಮೇಡಮ್ ಹೊಸದಾಯ್ತು, ಚಾರ್ ಹೊಸದಾಯ್ತು ನೋಡಿ. ಈಗ ನೀವು ಆ ಟೈಮಲ್ಲೂ ಅದನ್ನು ಯೂಸ್ ಮಾಡ್ಕೊಂಡ್ರಿ ನೋಡಿ. ಮಲ್ಟಿ ಕ್ಲೀನರ್ ಹೇಗೆ ಚಾರ್ ಅನ್ನ ನೋಡಿ, ಹೇಗೆ ಹೊಸ ಚಾರ್ ಆಗಿ ಮೊದಲು ಶೈನಿಂಗ್ ಇರ್ಲಿಲ್ಲ, ಈಗ ಒಳ್ಳೆ ಶೈನಿಂಗ್ ಕಾಣ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಆನಂದ್ ಶೆಟ್ಟಿ ಅವರೇ, ಮಾತಾಡಿ. ನಾನು ಸಹ ಒಂದು ಹಳೆ ಕುರ್ಚಿ ಇತ್ತು, ಎಲ್ಲ ರಾಡಿ ಹೋಗಿತ್ತು. ಈ ಡೈನಾಮಿಕ್ ಮಲ್ಟಿ ಕ್ಲೀನರ್ ಹೊಸ ಕುರ್ಚಿ ಅನ್ನು ಮಾಡಿದ್ದೇನೆ. ಅದನ್ನ ಡೆಮೋ ತೋರಿಸಿದೆ ಲಾಸ್ಟ್ ಟೈಮ್ ನಾನು. ಈ ಬಾಗಿಲು ಇರ್ಬೋದು, ಕಿಟಕಿ ಇರ್ಬೋದು, ಮಿರರ್ ಇರ್ಬೋದು, ಪ್ರತಿಯೊಂದಕ್ಕೂ. ಓಕೆ ಓಕೆ, ಥ್ಯಾಂಕ್ ಯು. ಏನಂತಂದ್ರೆ ಆಯಿಲ್ ಕೋಟೆಡ್ ಇರ್ತದೆ ಸರ್. ನೋಡಿ ಹೇಗೆ ನೋಡಿ, ಈವನ್ ನಮ್ಮ ಡೋರ್ ಅನ್ನ ಮರದ ಅದನ್ನು ಯಾವ ರೀತಿ ಅವರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಶೈನಿಂಗ್ ತೋರಿಸ್ತಾ ಇದ್ದಾರೆ. ನನಗೆ ಹೊಸದಾಗಿ ಕಾಣ್ದಾಗೆ ಕಾಣ್ತದೆ. ಈಗ ತಾನೇ ಏನೋ ಇನ್ಸ್ಟ್ರಕ್ಟ್ ಮಾಡ್ದಾಗೆ ಕಾಣ್ತಾರೆ, ಇನ್ಸ್ಟಾಲ್ ಮಾಡ್ದಾಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ ಎನಿಬಡಿ ಯಾರಾದ್ರೂ ಕೇಳಲಿಕ್ಕಿದ್ಯಾ, ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಆರತಿ ಮೇಡಮ್, ಗುಡ್ ಮಾರ್ನಿಂಗ್. ಸೂಪರ್ ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್ ಪ್ರೆಸೆಂಟೇಷನ್. ಯಾಕಂದ್ರೆ ನಿಮ್ಮ ಮನೆ ಕೆಲಸ ಆಯ್ತು, ಡೆಮೋ ಆಯ್ತು, ಆ ರೀತಿ ಆಯ್ತು. ಸೂಪರ್. ಯಾಕಂದ್ರೆ ಹೀಗೆ ರಿಯಾಲಿಟಿ ಯಾರು ತೋರಿಸುದಿಲ್ಲ. ಯಾಕಂದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ನೀವು ತೋರಿಸಿಕೊಟ್ಟಿದ್ದೀರಿ ಮೇಡಮ್. ಖಂಡಿತ ನೀವು ಕ್ರೌನ್ ಅಂಬಾಸಿಡರ್ ಆಗುದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆಲ್ ದ ಬೆಸ್ಟ್ ಮೇಡಮ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಓಕೆ, ಈಗ ಡಸ್ಟ್ ಎಲ್ಲ ಬಂದಿದೆ ಮೇಡಮ್. ಕರೆಕ್ಟ್. ಎಷ್ಟು ಕ್ಲೀನ್ ನೋಡಿ. ಇವನ್ ಅವರ ಡೋರ್ ತರ ಎಷ್ಟು ಹೊಸದಾಗಿ ಕಾಣ್ತಾ ಇದೆ ನೋಡಿ. ನಾವು ಸುಮ್ಮನೆ ಮಲ್ಟಿ ಕ್ಲೀನರ್ ಅಂತ ಹೇಳ್ತೀವಿ, ನೀವು ಅದನ್ನ ಮೇಡಮ್ ಹೇಳ್ದಾಗೆ ಅವರು ಎಷ್ಟು ಇನಿಶಿಯೇಟ್ ಆಗಿ ಮಾಡ್ತಾ ಇದ್ದಾರೆ ನೋಡಿ. ಅದು ಇಂಪಾರ್ಟೆಂಟ್. ನಾವು ಏನ್ ಮಾಡ್ತೀವಿ ಅಂದ್ರೆ, ಮಾಡ್ಬೇಕಪ್ಪ ಡೆಮೋ ಆ ತರ ಅಲ್ಲ. ಅವ್ರು ಆವಾಗ್ಲೇ ಹೇಳಿದ್ರು, ಹೃದಯದಿಂದ ನಾವು ಹೇಳ್ತಾ ಇದ್ದೀವಿ ಅಂತ. ಅದನ್ನ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಅವ್ರು ಎಷ್ಟು ಬಿಸಿ ಇದ್ದಾರೆ ಅಂದ್ರೆ ಜಸ್ಟ್ ಲೈಕ್ ಪಾದರಸ ಇದ್ದಾಗೆ ಅವರು. ಹಾಗಾಗಿ ಅವರು ಆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಗ್ರೇಟ್. ಓಕೆ, ಹೇಳಿ, ಮಾತಾಡಿ. ಅದೇ ಬೇರೆ ಕೆಮಿಕಲ್ ಹಾಕಿದ್ರೆ ಶೈನಿಂಗ್ ಹೋಗ್ಬೋದು ಸರ್. ಇದು ನೋಡಿ ಶೈನಿಂಗ್ ಹೋಗಲ್ಲ. ಅದೇ ಹೇಳಿದ್, ಬೇರೆ ಆಸಿಡ್ ಹಾಕಿದ್ರೆ ಶೈನಿಂಗ್ ಹೋಗುತ್ತೆ. ಎಷ್ಟು ಬರ್ಲಿಕ್ಕತ್ತಾರೆ ಅಂತಂದ್ರೆ ಜಸ್ಟ್ ಒಂದ್ ಸ್ವಲ್ಪ ತಗೊಂಡು ಒಂದೇ ಸರಿ ವೈಪ್ ಔಟ್ ಮಾಡ್ಬಿಟ್ರೆ ಡಸ್ಟ್ ಅದಕ್ಕೆ ಪರ್ಟಿಕ್ಯುಲರ್ ವುಡ್ ಅಥವಾ ಪ್ಲಾಸ್ಟಿಕ್ ಯಾವ್ದು ಹಾರ್ಮ್ಫುಲ್ ಇಲ್ಲಲ್ಲ. ಅದೇ ರೀತಿ ಏನಂತಂದ್ರೆ ಇಮಿಡಿಯೇಟ್ ಕ್ಲೀನ್ ಆಗ್ಬಿಡ್ತದೆ. ಸೊ ನಾವೇನಂತಂದ್ರೆ ತಿಕ್ಕೊಂತ ಕೂಡಬೇಕಾಗಿಲ್ಲ. ಆಮೇಲೆ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ ಇದ್ರಲ್ಲಿ. ಸೊ ಹಾಗಿರುವಾಗ ನಮ್ಮ ಕೈಗಳಿಗೂ ಕೂಡ ಯಾವುದು ಏನಂತಂದ್ರೆ ಎಫೆಕ್ಟ್ ಆಗಲ್ಲ. ಆಮೇಲೆ ಒಂದು ಒಳ್ಳೆ ಫ್ರಿಗ್ರೆನ್ಸ್ ಬರ್ತದೆ. ಸೊ ನಾವು ಫಿನೈಲ್ ಯೂಸ್ ಮಾಡ್ತೀವಿ ಅಥವಾ ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಸೊ ಅದು ಏನಂತಂದ್ರೆ ಹಾರ್ಶ್ ಫ್ರಿಗ್ರೆನ್ಸ್ ಕೊಡ್ತೇವೆ. ಬಟ್ ಇದು ಏನಂತಂದ್ರೆ ಇದು ಒಳ್ಳೆ ಮೈಲ್ಡ್. ನೋಡ್ರಿ ಎಷ್ಟು ಇನ್ನು ಸ್ಮೆಲ್ ಮಾಡ್ಬೇಕು ಅನಿಸ್ತಾ ಇರ್ತದೆ. ಸೊ ಆ ರೀತಿ ಒಂದು ಮೈಲ್ಡ್ ಫ್ರಿಗ್ರೆನ್ಸ್. ಆಮೇಲೆ ಇಮಿಡಿಯೇಟ್ ವರ್ಕ್ ಆಗುವಂತದ್ದು, ಎಫೆಕ್ಟೇಬಲ್ ಬಟ್ ನಾಟ್ ಫಾರ್ ಹಾರ್ಮ್ಫುಲ್ ಎಫೆಕ್ಟ್. ಒಳ್ಳೆ ಎಫೆಕ್ಟ್ ಆಗುವಂತ. ಅದು ಸಹ ಇಂಪಾರ್ಟೆಂಟ್. ಎಷ್ಟೋ ಕೆಮಿಕಲ್ ನಾವು ಯೂಸ್ ಮಾಡ್ತೀವಿ, ಪರಿಮಳ ಕಾಣ್ಬೋದು, ಬಟ್ ಅದು ಕೈಗೆ ತುಂಬಾ ಹಾರ್ಮ್ ಇದೆ. ನಿಮ್ಮ ಶ್ವಾಸಕೋಶಕ್ಕೂ ಕೂಡ ಅದು ಪ್ರಾಬ್ಲಮ್ ಇದೆ. ಓಕೆ, ಥ್ಯಾಂಕ್ ಯು. ಇದಾಗ್ತದೆ ಸರ್ ಕೈಯೆಲ್ಲ. ಎಷ್ಟು ಬಟ್ಟೆಗಳು. ಯಾರಾದ್ರೂ ಕೇಳಿಕ್ಕಿದೆಯಾ ಏನಾದ್ರು ಕ್ವಶನ್ಸ್? ತುಂಬಾ ಜನ ಹಲೋ, ಗುಡ್ ಮಾರ್ನಿಂಗ್ ಆರತಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವಂಡರ್ಫುಲ್, ತುಂಬಾ ಎಕ್ಸೈಟ್ಮೆಂಟ್ ಆಯ್ತು. ನಾನು ಇಷ್ಟು ವರ್ಷದಿಂದ ಯೂಸ್ ಮಾಡಿದೆ. ನೀವು ಒಂದು ಡೆಮೋದಿಂದಾಗಿ 100% ನೀವೆಲ್ಲ ಪ್ರೊಡಕ್ಟ್ಸ್ ಅನ್ನ ಅದೊಂದು ಆ ಎನರ್ಜಿ ಹೇಳುವ ರೀತಿ ರಿಯಲಿ ಗ್ರೇಟ್. ಓಕೆ, ಥ್ಯಾಂಕ್ ಯು ಭಾರತಿ ಅವರೇ. ನಿಮ್ಮ ಜಾಬಿನೊಟ್ಟಿಗೆ ಟೈಮ್ ತಗೊಂಡು ಸಕ್ಸಸ್ ಸಿಗ್ತದೆ 100%. ಓಕೆ, ಸೊ ಅದಕ್ಕೆ ಮೇಡಮ್
ಡೆಮೋ ಕ್ವೀನ್ ಅಂತ ನಾವು ಧಾರವಾಡ ವಾರಿಯರ್ಸ್ ಅಲ್ಲಿ ಅವ್ರಿಗೆ ಹೆಸರು ಕೊಟ್ಟಿದ್ದೇವೆ. ಸೊ ಓ. ತುಂಬಾ ಅವರ ಬ್ಯುಸಿ ಶೆಡ್ಯೂಲ್. ಅವರು ನಿನ್ನೆ ಮನೆಗೆ ಬಂದಿದ್ದೆ 8 ಗಂಟೆ ಆಗಿದೆ. ಸೊ ಮನಸ್ಸಿದ್ದರೆ ಮಾರ್ಗ ಮಾಡ್ಬೇಕು DXN ಅಂತ ಹೇಳಿದಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಗೆ ಅವ್ರಿಗೆ ಏನಾದ್ರೂ ಅವರು ತುಂಬಾ ಹಾರ್ಡ್ ವರ್ಕಿಂಗ್. ಮತ್ತೆ ಯಾರಾದ್ರೂ ಆದ್ರೆ ಇವತ್ತು ಸಂಡೇ ನಾವು ಆರಾಮ್ ಮಲ್ಕೊಂಡಿರ್ತೀವಿ ಅಂತಿದ್ರು. ಬಟ್ ಅವ್ರು ಇಲ್ಲ, ಎಸ್ ಮೇಡಮ್ ನಾನ್ ಮಾಡ್ತೇನೆ ಅಂತ ಹೇಳಿ ಹೌದು ಮಾಡಿದ್ದಾರೆ. ಮಾಡಿದ್ದಾರೆ. ಮತ್ತೆ ಇವತ್ತು ಪ್ಲಾನ್ ಕೂಡ ಕೊಡ್ಲಿಕ್ಕಿದೆ, ನಮ್ಮ ಪ್ರೋಗ್ರಾಮ್ ಇದೆ, ಟಿಕೆಟ್ ಕೊಡ್ಲಿಕ್ಕಿದೆ ಅಂದ್ ಆ ಒಂದು ಡೇ ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಆರ್ತಿ. ಬಹಳ ಒಳ್ಳೆಯ ಇದು ಏನು ಅಂತ ಹೇಳಿದ್ರೆ ಡೆಮೋ. ಈಗ ಮಲ್ಟಿ ಕ್ಲೀನರ್ ಅಲ್ಲೇ ಮಿಲಿಯನಿಯರ್ ಆಗ್ಬೇಕು ನೀವು. ಈಗ ಮಲ್ಟಿ ಕ್ಲೀನರ್ ನಲ್ಲಿ ಮಿಲಿಯನಿಯರ್ ಆಗ್ಬೇಕು. ಮತ್ತೆ ಶೈಲಾ ಮೇಡಮ್ ಹೇಗೆ ಅಂದ್ರೆ ಬಾಕಿ ಅವರೆಲ್ಲ ರಿಯಲ್ ಇರೋದಿಲ್ಲ, ಸುಮ್ನೆ ನಾಮಕವಷ್ಟೇ ತೋರಿಸಿ ಅಡ್ವರ್ಟೈಸ್ ಕೊಡ್ತಾರೆ. ಇವರು ರಿಯಲ್ ಅದ್ರಲ್ಲಿ ಎಲ್ಲ ಯೂಸ್ ಮಾಡಿ ಡೆಮೋ ಕೊಡ್ತಾ ಇದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಹೌದು ಮೇಡಮ್. ರಿಯಲ್ ಪ್ರಾಡಕ್ಟ್ಸ್, ರಿಯಲ್ ಕಂಪನಿ, ರಿಯಲ್ ಪೀಪಲ್, ರಿಯಲ್ ಇದು ಏನು ನಾವು ಈ ಇದು ಪ್ರಾಡಕ್ಟ್ ನ ಅಂಬಾಸಿಡರ್ಸ್ ನಾವು. ಇವ್ರು ಮೇಡಮ್ ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಾಗೆ. ಹೌದೌದೌದೌದು. ಹಾಗಾಗಿ ಒಂದ್ ಜಸ್ಟ್ ಒಂದು ಡ್ರಾಪ್ ಆಫ್ ಮಲ್ಟಿ ಕ್ಲೀನರ್ ಇಟ್ಟು ನಾನು ಕ್ಲೀನ್ ಮಾಡಿದ್ದೆ. ರಿಯಲಿ ಮತ್ತಿದು ಎಷ್ಟು ಕ್ಲೀನ್ ಆಯ್ತು ನೋಡ್ರಿ ಸರ್ ಮೇಡಮ್. ಇದು ಹೊಸ್ತಾಯ್ತು ನೋಡಿ. ಪುನಃ ಈಗ 400 ರೂಪಾಯಿ ಕೊಡ್ಬೇಕಂದ್ರೆ ಪುನಃ ಹೊಸ್ತು ಕಾಣ್ತದೆ ಯಾರಿಗಾದ್ರು. ನಾನು ಇವತ್ತು ಮಾಡ್ಬಿಡ್ತೀನಿ ಮೇಡಮ್, ನನ್ನ ಹತ್ರ ಇದೆ. ನಾನು ಇದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಕೆಲವರು ಸುಮ್ನೆ ಡೆಮೋ ತೋರ್ದು. ಈಗ ಭಾರತಿ ಅವ್ರು ಹೇಳಿದ್ರು ಇವ್ರು ಇಷ್ಟು ಪ್ರಾಡಕ್ಟ್ ಎಷ್ಟು ಕೌಂಟ್ ಮಾಡಿ ನೋಡಿ, ಎಷ್ಟು ಪ್ರಾಡಕ್ಟ್ ಅನ್ನ ಅವ್ರ ಪರ್ಸನಲ್ ಅವರ PV ಇದ್ರಲ್ಲೇ ಒಂದು 4000 5000 PV ಆಗೋಗ್ತದೆ. ಅಷ್ಟು ಅವ್ರು ಯೂಸ್ ಮಾಡ್ತಾರೆ. ರಿಯಲ್ ಕನ್ಸ್ಯೂಮರ್ ಅಂಡ್ ಅದ್ರಲ್ಲಿ ಎರಡು ಮಾತಿಲ್ಲ. ವೆರಿ ಗುಡ್ ಡೆಮೋ ಆರ್ತಿ. ನೆಕ್ಸ್ಟ್ ಮುಂದೆ ಬರುವಂತಹ ಹೊಸ ಪ್ರಾಡಕ್ಟ್ ಗಳಿಗೂ ಒಳ್ಳೆ ಡೆಮೋವನ್ನ ಮಾಡೋಣ. ಡೆಮೋ ಜೊತೆಗೆ ನಮ್ಮ PV ಹೆಚ್ಚಾಗ್ಬೇಕು, ನಮ್ಮ ಬೋನಸ್ ಹೆಚ್ಚಾಗ್ಬೇಕು, ನಮ್ಮ ಏನು ನಮ್ಮೊಂದಿಗೆ ಬರೋ ಹೊಸ ಜನಗಳು ಹೆಚ್ಚಾಗ್ಬೇಕು. ಅದನ್ನ ಈ ಥ್ರೂ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ದೇವರು ಒಳ್ಳೆ ಆರೋಗ್ಯ, ಅದರ ಜೊತೆಗೆ ಐಶ್ವರ್ಯವನ್ನು ಕೊಡ್ಲಿ. ಈ ಎಲ್ಲ ಪ್ರಾಡಕ್ಟ್ ಅನ್ನ ಜನರಿಗೆ ಮುಟ್ಟಿಸೋಣ. ನಾವು ಮೊನ್ನೆ ಸರ್ ನಾವು ಬ್ಯಾಗ್ ಅಲ್ಲಿ ಒಂದು ಇಟ್ಕೊಂಡು ಹೋಗಿ ಮಲ್ಟಿ ಕ್ಲೀನರ್ ಬಗ್ಗೆ ನಾವಿಬ್ರು ಹೇಳಿದ್ದೇವೆ. ಇವರ ಒಂದು ಕಾಂಟ್ಯಾಕ್ಟ್ ಗೆ ಇಮಿಡಿಯೇಟ್ ಮಲ್ಟಿ ಕ್ಲೀನರ್ ನ ತಗೊಂಡಿದ್ದಾರೆ. ಏನೋ ಗಡಿಬಿಡಿಯಲ್ಲಿ ಇದ್ರು, ಇಲ್ಲಾಂದ್ರೆ ನಮ್ಮ ಹತ್ರ ಯೂಸ್ಡ್ ಮಲ್ಟಿ ಕ್ಲೀನರ್ ಇತ್ತು, ಅವ್ರ ಮನೇಲಿ ಡೆಮೋ ಮಾಡಿ ತೋರಿಸ್ಬೇಕಂತ ಮಾಡಿದ್ವಿ. ಆದ್ರೆ ಇಲ್ಲ ಮೇಡಮ್ ಕೊಡಿ, ನಾನೇ ಅರ್ಜೆಂಟ್ ನಲ್ಲಿ ಇದೀನಿ ಅಂತ ಹೇಳಿ ತಗೊಂಡ್ರು. ಆ ರೀತಿಯಲ್ಲಿ ವರ್ಕ್ ಆಗ್ತದೆ ಇದೆಲ್ಲ. ಇವನ್ನೆಲ್ಲ ನಾವು ಮಾಡ್ಲೇಬೇಕು. ಹಾಗಾಗಿ ಥ್ಯಾಂಕ್ ಯು ಆರ್ತಿ. ಉದ್ದೇಶ ಮೇಡಮ್ ಏನಂತಂದ್ರೆ ಒಂದು ಮಲ್ಟಿ ಕ್ಲೀನರ್ ಒಂದು ಡೈನಾ ಇಟ್ಕೊಂಡು ಹೋಮ್ ಟು ಹೋಮ್ ಡೆಲಿವರಿ ಕೊಟ್ಟಿದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು ನಾವು ಅಂತಾನೆ ನನ್ನ ಅನಿಸಿಕೆ. ಬಟ್ ನಾವೇನಂತಂದ್ರೆ ಒಂದು ಟೀಮ್ ಆಗಿ ಹೋಗ್ಬೇಕು, ಐಡಿ ಎಲ್ಲ ಹಾಕೊಂಡು ಜಸ್ಟ್ ಒಂದು ಟೀಮ್ ಆಗಿ ಹೋದ್ರೆ, ಯಾಕಂದ್ರೆ ಸಮ್ಟೈಮ್ ನಾನು ಒಬ್ಬಕ್ಕೆ ಆಗ್ಬಿಡ್ತೀನಿ. ನಾಟ್ ಮಚ್. ಆದ್ರೂ ನಾನು ಹೇಳುದು ನಾನು ಬಿಡಲ್ಲ, ಹೇಳ್ತೀನಿ. ಯಾವಾಗ ನನಗೆ ಅವಕಾಶ ಸಿಗ್ತದೆ DXN ಬಗ್ಗೆ ಹೇಳಿಕೆ ಅಫ್ಕೋರ್ಸ್ ನಾನು ಪ್ರೆಸೆಂಟ್ ಮಾಡೇ ಬಿಡ್ತೀನಿ. ಡೈನಾ ವಾಶ್ ನೋಡಿ, ಹೆಣ್ಮಕ್ಳಿಗೆ ಈಸಿ ಇದನ್ನ ತೋರಿಸಿದ್ದಾರೆ. ವೆರಿ ಜಸ್ಟ್ ಕೈಯಲ್ಲಿ ತಿಕ್ಕಿ ಇದ್ ಮಾಡೋದ್ರಿಂದ ಮತ್ತೆ ವಾಟರ್ ಕನ್ಸ್ಯೂಮ್ ಕಡಿಮೆ ಆಗ್ತದೆ, ಮತ್ತೆ ಯಾವುದೇ ಕಲೆಗಳಿದ್ರೆ ಹೋಗ್ತದೆ, ಬಟ್ಟೆಗಳು ಹಳೆ ಬಟ್ಟೆ ಕೂಡ ಶೈನ್ ಬರ್ತದೆ. ಇದು ತುಂಬಾ ಇದೆ ನಮ್ಮ ಡೈನಾ ವಾಶ್. ಅದನ್ನ ಯೂಸ್ ಮಾಡಿದಾಗ ಮಾತ್ರ ನಮ್ಗೆ ಅದು ಗೊತ್ತಾಗೋದು. ಅದನ್ನ ಆರ್ತಿ ತೋರಿಸಿದ್ದಾರೆ, ಅದನ್ನ ನಾವು ಜನರಿಗೆ ಹೇಳ್ಬೇಕು. ಓಕೆ ಓಕೆ ದಿವ್ಯಾ Yes. Once again, ನಮ್ಮ ಪೇರೆಂಟ್ಸ್ ಮಾತಾಡ್ಲಿಕ್ಕಿದ್ದಾರೆ. ಹಲೋ, ಮಾತಾಡಿ. ನಿಮ್ ಡೆಮೋ ನೋಡಿ ಬಹಳ ಖುಷಿ ಆದ್ವಿ. ತಂದೆ ತಾಯಿ ಎಲ್ಲರೂ ಬಹಳ ಅಷ್ಟೇ ಅಲ್ಲ, ಇಡೀ ಈ DXN ಮೆಂಬರ್ಸ್ ಎಲ್ಲರಿಗೂ ನೀವು ಒಂದು ಡೆಮೋ ಮಾಡಿ ಒಂದು ಆಕ್ಚುಲಿ ಪ್ರಾಡಕ್ಟ್ ತೋರಿಸಿದ್ರಿ. ಅದೆಲ್ಲರಿಗೂ ಧನ್ಯವಾದಗಳು. ಮತ್ತು DXN ಪ್ರಾಡಕ್ಟ್ಸ್ಗೂ ನಾವು ಧನ್ಯವಾದಗಳು. ಮತ್ತು ಈ ಶ್ರೋತೃಗಳು ಏನು ನಿಮ್ಮ ಡೆಮೋ ನೋಡಿ ನಿಮ್ಮ ಒಪಿನಿಯನ್ ಏನು ಕೇಳಿದ್ರಲ್ಲ, ಅವ್ರಿಗೂ ಸಮೇತ ನಾವು ನಮ್ಮ ತಂದೆ ತಾಯಿಗಳು ಅಥವಾ ಇದರಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾವು ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಿಮ್ಮ ಬ್ಲೆಸ್ಸಿಂಗ್ಸ್, ಯಾಕಂದ್ರೆ ಹಿರಿಯರಾಗಿ ನೀವು ಬ್ಲೆಸ್ ಮಾಡ್ತಾ ಇದ್ದೀರಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಇದೆ.
ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಬೆಳೀತದೆ, ಗ್ಯಾರಂಟಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅತ್ತೆಕೊರೆ ಓಂ ಶಾಂತಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಓಂ ಶಾಂತಿ ಸರ್. ಓಂ ಶಾಂತಿ. ಎಲ್ಲರಿಗೂ ಮಾರ್ಗದರ್ಶನ, ಅವ್ರು ಇಂಪ್ರೂವ್ಮೆಂಟ್ ಆಗಕ್ಕೆ ಇದೊಂದು ಒಳ್ಳೆ ಚೆನ್ನಾಗಿ ಸರಿಯಾಗಿ ಡೆಮೋ ಮಾಡಿದ್ದೀರಿ ಅಕ್ಕೋರ. ಮತ್ತು ಇದನ್ನ ನೋಡಿದವರು ತಾವು ಇದನ್ನ ಅನುಕರಣೆ, ಬೇರೆಯವ್ರ ಅನುಕರಣೆ ಮಾಡಕ್ ಅನುಕೂಲ ಆಗ್ತೈತಿ. ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಕ್ಕೋರ. ಥ್ಯಾಂಕ್ಸ್ ಅಕ್ಕೋರ, ಧನ್ಯವಾದಗಳು. ಧನ್ಯವಾದ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಕರಿಹೊಳೆ ಅವರೇ. ಓಕೆ, ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡೋಣ. ಆರ್ತಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಪ್ರತಿ ಸಲ ತಿಂಗಳಿಗೆ ಒಮ್ಮೆ ಆದ್ರೂ ಅವ್ರು ಬಂದು, ಅವರಿಗೆ ಸಂಡೇ ಇರ್ಲಿ, ಸ್ಯಾಟರ್ಡೇ ಇರ್ಲಿ, ಮಂಡೇ ಇರ್ಲಿ, ಯಾವುದೇ ಇರ್ಲಿ, ನೋ ಪ್ರಾಬ್ಲಮ್, ನಮ್ಮ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಅವರಿಗೆ ಕೊಡುವ ಅಂತ ನಮ್ಗೆ ಖುಷಿ ಆಗಿದೆ. ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಪ್ರಾಡಕ್ಟ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡ್ಬಿಟ್ಟು, ಎಷ್ಟು ಕ್ಲೀನ್ ಆಗಿ ನೀಟ್ ಮಾಡಿ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿದೆ. ದಿವ್ಯಾ ದುಬೆ ಅವರ ಮಾತಾಡ್ಲಿಕ್ಕೆ ಉಂಟಾ? ದಿವ್ಯಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಹಲೋ, ಅವರೇ ಈಗ ನಮ್ಮ ಫಾದರ್ ಮಾತಾಡ್ತಾ ಇದ್ದಾರೆ. ಓಕೆ ಓಕೆ, ರೈಟ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ವಿಲ್ ಕ್ಲೋಸ್ ಮಾಡೋಣ ಮೇಡಮ್. ಓಕೆ ಸರ್. ಓಕೆ ವಿಲ್ ಕ್ಲೋಸ್ ದ ಸೆಷನ್. ಧಾರವಾಡ ವಾರಿಯರ್ಸ್ ನಲ್ಲಿ ಕೆಲವೊಬ್ರು ತುಂಬಾ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಒಂದು ಅಡ್ಜಸ್ಟ್ ಮಾಡಿ ನೀವು ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಸರ್. ಯಾಕೆ ಅಂತ ಹೇಳಿದ್ರೆ, ನಾವು ಇದನ್ನ ಮತ್ತೆ ಮತ್ತೆ ಮಾಡಿದಾಗ ಎಲ್ಲರಿಗೂ ಉಪಯೋಗ ಆಗ್ತದೆ. ಅದ್ರ ಜೊತೆಗೆ ನಾವು ಕೂಡ ಮತ್ತೆ ಮತ್ತೆ ಎಕ್ಸ್ಪರ್ಟ್ಸ್ ಆಗ್ತಾ ಹೋಗ್ತೀವಿ. ಅದನ್ನ ಆರ್ತಿ ಅವ್ರು ಇವತ್ತು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಆರ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು.